ಹಲೋ ನಮಸ್ಕಾರ. ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂದರೆ ಸ್ಕೋಪ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಯಾವುದೇ ಒಂದು ಅಧ್ಯಯನ ಶಾಸ್ತ್ರವನ್ನು ತೆಗೆದುಕೊಂಡ್ರೆ ನಾವು ಈಗಾಗಲೇ ನಿಮಗೆ ಚೆನ್ನಾಗಿ ಗೊತ್ತಿರೋ ಹಾಗೆ ಅದು ನಿರ್ದಿಷ್ಟವಾದಂತಹ ಕ್ಷೇತ್ರಗಳ ಬಗ್ಗೆ ಅಂಶಗಳ ಬಗ್ಗೆ ಗಮನವನ್ನು ಹರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ನಿರ್ದಿಷ್ಟತೆ ಇಲ್ಲದೇ ಇದ್ದರೆ, ಅದರ ಸೀಮೆಗಳನ್ನು ನಾವು ಸ್ಪಷ್ಟವಾಗಿ ಗುರುತಿಸದೇ ಇದ್ದರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಅಧ್ಯಯನ ಶಾಸ್ತ್ರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾವುದೇ ವಿಧವಾದಂತಹ ಹಿಡಿತಕ್ಕೆ ಸಿಗದೇ ಇರೋದ್ರಿಂದ ಅದು ಅನೇಕ ವಿಭಿನ್ನ ಜಾಡುಗಳಲ್ಲಿ ಹೋಗಿ ನಮಗೆ ಒಂದು ಸಮನ್ವಯತೆಯ ಚಿತ್ರಣವನ್ನು ಕೊಡೋದ್ರಲ್ಲಿ ಫೇಲ್ಯೂರ್ ಆಗಬಹುದು. ಹಾಗಾಗಿ ನಾವು ಒಂದು ಹೊಸದಾದಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅದರ ವ್ಯಾಪ್ತಿ ಏನಿದೆ ಅಂತ ಸ್ಪಷ್ಟವಾಗಿ ಅರ್ಥಕೊಳ್ಬೇಕು. ಒಂದು ಸುಲಭವಾದ ಉದಾಹರಣೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ನಾವೊಂದು ಮನೆ ಕಟ್ಟಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇವಲ ಮನೆಯ ಚೌಕಟ್ಟು ನಮಗೆ ಗೊತ್ತಿದ್ದರೆ ಸಾಲದು. ಅದರ ಜೊತೆಗೆ ನಮಗೇನು ಗೊತ್ತಿರಬೇಕು, ಆ ಮನೆ ಯಾವ ಒಂದು ಸೈಟ್ನಲ್ಲಿ ಕಟ್ಟಬೇಕು, ಆ ಸೈಟ್ನ ಉದ್ದ ಅಗಲ ಏನಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿರಬೇಕು. ಅಂದರೆ ಸೈಟ್ನ ಡೈಮೆನ್ಷನ್ಸ್ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಅರಿವಿರಬೇಕು. ಇದೇ ಒಂದು ಅನಾಲಜಿಯನ್ನು ನಾವು ಬೆಳೆಸ್ಕೊಂಡು ಹೋದರೆ ಅಧ್ಯಯನಗಳಲ್ಲೂ ಕೂಡ ಸಂಶೋಧನೆಯಲ್ಲೂ ಕೂಡ ನಮಗೆ ನಮ್ಮ ಶಾಸ್ತ್ರದ ವ್ಯಾಪ್ತಿ ಏನು ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲು, ಈಗ ನಾವು ಮೈಸೂರು ನಗರವನ್ನು ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಗರ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಅಥವಾ ನಾವು ವಿವಾಹದ ಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿವಾಹದ ಯಾವ ಸ್ಥಿತಿಗಳ ಬಗ್ಗೆ, ಯಾವ ಪರಿಸ್ಥಿತಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ದೀವಿ. ಕೇವಲ ವಿವಾಹವಾದ ನಂತರದ ಸ್ಥಿತಿಯನ್ನು ಅಧ್ಯಯನ ಮಾಡ್ತೀವ, ವಿವಾಹ ಪೂರ್ವ ಸ್ಥಿತಿಯನ್ನು ಅಧ್ಯಯನ ಮಾಡ್ತೀವ, ವಿವಾಹವಾದ ನಂತರ ವಿಚ್ಛೇದನ ಪಡೆದಂತಹವರು ಅಥವಾ ಸಂಗಾತಿಯನ್ನು ಕಳೆದುಕೊಂಡಂಥವ್ರ ಬಗ್ಗೆ ಅಧ್ಯಯನ ಮಾಡ್ತೀವ. ಈ ರೀತಿಯ ಒಂದು ವ್ಯಾಪ್ತಿಯನ್ನು ಗುರುತಿಸಬೇಕು. ಹೇಗೆ ನಾವು ಒಂದು ನಿರ್ದಿಷ್ಟ ಸಂಶೋಧನೆಯಲ್ಲಿ ಸ್ಪೆಸಿಫಿಕ್ ಸಂಶೋಧನೆಯಲ್ಲಿ ನಾವು ಗುರುತಿಸ್ತೀವೋ ಹಾಗೆಯೇ ಒಂದು ಶಾಸ್ತ್ರದ ವಿಷಯದಲ್ಲೂ ಕೂಡ ಅದರ ವ್ಯಾಪ್ತಿಯನ್ನು ಗುರುತಿಸಬೇಕಾಗಿರುವಂಥದ್ದು ಅವಶ್ಯಕ. ಈಗ ಕಳೆದ ಉಪನ್ಯಾಸದಲ್ಲಿ ನಾವೀಗಾಗಲೇ ರಾಜಕೀಯ ಅಂದ್ರೇನು, ಸಮಾಜಶಾಸ್ತ್ರ ಅಂದ್ರೇನು, ಎಸ್ಪೆಷಲಿ ರಾಜಕೀಯ ಸಮಾಜಶಾಸ್ತ್ರ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಇರುವಂತಹ ವಿಭಿನ್ನ ನಿಲುವುಗಳನ್ನು ತಿಳ್ಕೊಂಡಿದ್ದೀವಿ. ನಾವು ಅದರ ಆಧಾರದ ಮೇಲೇ ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿ ಬಗ್ಗೆಯೂ ಕೂಡ ಒಂದಷ್ಟು ತಿಳಿದುಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಾಜಕೀಯ ಅನ್ನುವಂತಹದ್ದು ನೇತ್ಯಾತ್ಮಕವಾದಂತಹ ಒಂದು ಕನೋಟೇಷನ್ ಅಂದರೆ ಬಣ್ಣವನ್ನು ಪಡೆದುಕೊಂಡಿದೆ ಅದು. ಸೊ ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಮಾಡಬಾರದನ್ನು ಮಾಡ್ತಾರೆ, ಕೆಟ್ಟದ್ದನ್ನು ಮಾಡ್ತಾರೆ ಅನ್ನುವಂತಹ ಅರ್ಥದಲ್ಲಿ ಬಳಸ್ತಾರೆ. ಆದರೆ ನಾವೀಗಾಗಲೇ ಕಲ್ತಿರುವಂತಹ ಟಾಲ್ಕಾಟ್ ಪಾರ್ಸನ್ಸ್ ಅವ್ರನ್ನ ನೆನಪಿಸ್ಕೊಂಡ್ರೆ ರಾಜಕೀಯದ ಒಂದು ಪ್ರಮುಖವಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ನೀತಿಗಳನ್ನು ನಿರೂಪಿಸುವಂಥದ್ದು. ನಾವು ಪ್ರಯಾರಿಟೈಸ್ ಮಾಡ್ಕೊಂಡು ಹೋಗ್ತೀವಿ. ನಾವು ನಮ್ಮ ಮುಂದೆ ಅನೇಕ ಆಯ್ಕೆಗಳಿರುತ್ತೆ. ಈ ಆಯ್ಕೆಗಳಲ್ಲಿ ಯಾವುದು ಪ್ರಾಥಮಿಕ, ಯಾವುದು ಎರಡನೇ ಹಂತದಲ್ಲಿ ಬರುತ್ತೆ, ಯಾವುದು ಮೂರನೇ ಹಂತದಲ್ಲಿ ಬರುತ್ತೆ, ಹೀಗೆ ಬೇರೆ ಬೇರೆ ಘಟ್ಟಗಳಲ್ಲಿ ಯಾವ ಆದ್ಯತೆಗಳನ್ನು ಯಾವ ಆಯ್ಕೆಗಳನ್ನು ನಾವು ಪೂರೈಸಿಕೊಳ್ಬೇಕು ಅನ್ನುವಂತಹ ನಿರ್ಣಯಗಳನ್ನು, ನೀತಿ ನಿರೂಪಣೆಯನ್ನು ಮಾಡುವಂತಹದ್ದು ರಾಜಕೀಯ ಸಂಸ್ಥೆ. ಸೊ ಯಾವುದೇ ಒಂದು ಸಮಾಜದಲ್ಲಿ ಈ ರಾಜಕೀಯ ಸಂಸ್ಥೆ ಅನಿವಾರ್ಯವಾಗಿರೋದ್ರಿಂದ ಆ್ಯಂಡ್ ಪಾರ್ಸನ್ಸ್ರವರ ಒಂದು ದೃಷ್ಟಿಕೋನದಲ್ಲೇ ನೋಡೋ ಹಾಗಿದ್ರೆ ಈ ರಾಜಕೀಯವಿಲ್ಲದೆ ಸಮಾಜ ಸಮರ್ಪಕವಾಗಿ ತನ್ನ ಕೆಲಸಗಳನ್ನು ಮಾಡಲಿಕ್ಕಾಗದೇ ಇರೋದ್ರಿಂದ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈ ರಾಜಕೀಯದ ಬಗ್ಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವಂಥದ್ದು ಅತ್ಯವಶ್ಯಕವಾಗುತ್ತದೆ. ಸೊ ಸಮಾಜಶಾಸ್ತ್ರೀಯವಾದಂತಹ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೇನು, ಇದರ ವ್ಯಾಪ್ತಿನ ಗುರುತಿಸೋದು ಅಂತ ಹೇಳಿದ್ರೇನು ಸಹಜವಾಗಿ ನಮ್ಮ ಮುಂದೆ ಬರುವಂತಹ ಒಂದು ಪ್ರಶ್ನೆ ಇದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಸಮಾಜಶಾಸ್ತ್ರದಲ್ಲಿ ನಾವೇನು ಮಾಡ್ತೀವಿ, ನಾವು ವ್ಯಕ್ತಿಗಳ ನಡುವೆ ನಡೆಯುವಂತಹ ಅಂತಕ್ರಿಯೆಯ ಕಡೆಗೆ ಗಮನವನ್ನು ಹರಿಸ್ತೀವಿ ನಾವು. ಸೊ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳ ನಡುವೆ ನಡೆಯುವಂತಹ ಇಂಟರಾಕ್ಷನ್ ಅಥವಾ ಅಂತಕ್ರಿಯೆ ಯಾವ ಮೌಲ್ಯಗಳನ್ನು ಆಧರಿಸಿದೆ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಅಷ್ಟೇ ಅಲ್ಲ, ರಾಜಕೀಯ ಅನ್ನುವಂತಹ ಸಂಸ್ಥೆ ಐಸೋಲೇಟೆಡ್ ಆಗಿಲ್ಲ, ಅಂದರೆ ಏಕಾಂಗಿಯಾಗಿಲ್ಲ. ಅದು ರಾಜಕೀಯ ಅನ್ನುವಂತಹ ಸಂಸ್ಥೆ ಇತರ ಅನೇಕ ಸಾಮಾಜಿಕ ಸಂಸ್ಥೆಗಳ ಜೊತೆ ಎಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಸೊ ಕುಟುಂಬ, ಮತಧರ್ಮ, ಭಾಷೆ ಈ ಥರ ಅನೇಕ ಸಂಸ್ಥೆಗಳನ್ನು ನಾವು ಗುರುತಿಸ್ಕೊಂಡು ಹೋಗ್ಬೋದು ನಾವು.
ಸೊ ಭಾರತದಂತಹ ಸನ್ನಿವೇಶವನ್ನು ತೆಗೆದುಕೊಂಡಾಗ ನಾವು ಈ ಕೌಟುಂಬಿಕ ವ್ಯಾಪ್ತಿಗೆ ಸೀಮಿತವಾಗಿರುವಂತಹ ರಾಜಕೀಯವನ್ನು ಅಧ್ಯಯನ ಮಾಡಬೇಕಾ ಬಿಡಬೇಕಾ ಅನ್ನೋದ್ರ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ. ಇದೆಲ್ಲ ಅತ್ಯಂತ ನಿರ್ದಿಷ್ಟವಾದಂತಹ ಸಂಶೋಧನಾ ವಿಷಯಗಳು. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಗುರುತಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ರಾಜಕೀಯದ ಯಾವ ಪ್ರಮುಖ ಅಂಶಗಳ ಕಡೆಗೆ ಗಮನವನ್ನು ಹರಿಸಬೇಕು ಅನ್ನೋದನ್ನು ಮೊದಲು ನಾವು ನಿರ್ಧರಿಸಬೇಕು. ಸೊ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಈಗಾಗಲೇ ನಾವು ನೋಡಿದ ಹಾಗೆ ರಾಜಕೀಯ ಅನ್ನುವಂತಹ ಸಂಸ್ಥೆ ಏನು ಮಾಡುತ್ತೆ, ನೀತಿಯನ್ನು ನಿರೂಪಿಸುತ್ತೆ. ಯಾವ ನೀತಿಯನ್ನು ನಿರೂಪಿಸುತ್ತದೋ ಅದು ನಮ್ಮ ಆದ್ಯತೆಗಳನ್ನು ಮತ್ತೆ ತಪ್ಪು ಮಾಡಿದೆ ನಾನು, ನಮ್ಮ ಆಯ್ಕೆಗಳನ್ನು ಯಾವ ರೀತಿ ನಾವು ಆದ್ಯತೆಯ ಮೇಲೆ ಗುರುತಿಸಬೇಕು ಅನ್ನುವಂತಹ ಕೆಲಸ ಕಾರ್ಯವನ್ನು ಈ ರಾಜಕೀಯ ಅನ್ನುವಂತಹ ಸಂಸ್ಥೆ ಮಾಡುತ್ತೆ. ಸೊ ಹೀಗೆ ಮಾಡಬೇಕಾದ್ರೆ ಏನು ಮಾಡ್ತಾ ಇದೆ, ರಾಜಕೀಯ ಅನ್ನುವಂತಹ ಸಂಸ್ಥೆ ತನ್ನ ಪ್ರಾಮುಖ್ಯತೆಯನ್ನು ಅಷ್ಟೇ ಅಲ್ಲ, ತನ್ನ ಒಂದು ಪ್ರಾಬಲ್ಯತೆಯನ್ನು ಕೂಡ ಅದು ತೋರಿಸ್ಕೊಡ್ತಾ ಇದೆ ಇದು. ಸೊ ಈ ಪ್ರಾಬಲ್ಯತೆ ಯಾವ ಯಾವ ಕ್ಷೇತ್ರಗಳಲ್ಲಿ ನಾವು ಕಾಣಬಹುದು, ಈ ಪವರ್ ಅನ್ನುವಂತಹದ್ದು ಎಲ್ಲಿ ಎಕ್ಸಸೈಸ್ ಮಾಡುತ್ತೆ ಅನ್ನೋದ್ರ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ. ಸೊ ಮುಖ್ಯವಾಗಿ ಪ್ರಾಬಲ್ಯತೆಯನ್ನು ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ ನಾವು. ಆದರೆ ಹೇಗೆ ನಾವು ರಾಜಕೀಯ ಸಮಾಜಶಾಸ್ತ್ರದ ವ್ಯಾಖ್ಯೆ ಮಾಡಬೇಕಾದ್ರೆ ಸಮಸ್ಯೆಯನ್ನೇ ಎದುರಿಸಿದ್ವೋ ಹಾಗೆಯೇ ವ್ಯಾಪ್ತಿ ಬಗ್ಗೆ ಕೂಡ ಸಮಸ್ಯೆ ಇದೆ ಅಂತ ಸಾಮಾನ್ಯವಾಗಿ ವಿದ್ವಾಂಸರು ಗುರುತಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರ ಏನು ಅಧ್ಯಯನ ಮಾಡುತ್ತೆ, ರಾಜ್ಯಶಾಸ್ತ್ರ ಏನು ಅಧ್ಯಯನ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಅದರ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಅಸ್ಪಷ್ಟತೆಯ ಕಲ್ಪನೆಯನ್ನು ಜನರು ಹೊಂದಿದ್ದಾರೆ ಅಂತ ಕೆಲವರು ಆರ್ಗ್ಯೂ ಮಾಡೋದನ್ನು ನಾವು ನೋಡ್ತೀವಿ ನಾವು. ಸೊ ಪ್ರತ್ಯೇಕವಾಗಿ ಈ ಶಾಸ್ತ್ರಜ್ಞರು ತಮ್ಮಲ್ಲಿ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ ಅಂತ ಹೇಳಿದ್ರೆ, ಎರಡನ್ನೂ ನಾವು ಸಮನ್ವಯ ಮಾಡಿದಾಗ ಇನ್ನೆಷ್ಟು ಗೊಂದಲ ಇರಬಹುದು, ಕಷ್ಟ ಇರಬಹುದು ಅನ್ನೋದನ್ನು ನಾವು ಗುರುತಿಸಬಹುದು. ಆದರೆ ಒಂದನ್ನು ನೆನ್ಪಿಟ್ಕೊಳ್ಬೇಕು ನಾವು, ಮೇಲುನೋಟಕ್ಕೆ ಎಷ್ಟೇ ಗೊಂದಲಗಳಿದ್ದರೂ ಕೂಡ, ಅದು ಕಷ್ಟಕರ ಅನಿಸಿದ್ರೂ ಕೂಡ, ಇವತ್ತಿಗೆ ಈ ರಾಜಕೀಯ ಸಮಾಜಶಾಸ್ತ್ರ ಪ್ರಾರಂಭವಾಗಿ ಒಂದು 60-70 ವರ್ಷಗಳ ನಂತರ ನಾವು ಸ್ಪಷ್ಟವಾದಂತಹ ಕೆಲವು ಒಲವುಗಳನ್ನು ಗುರುತಿಸಬಹುದು. ಇಂತಿಂತಹ ವಿಷಯಗಳ ಬಗ್ಗೆ ಖಚಿತವಾದಂತಹ ನಿಲುವನ್ನು ಸಮಾಜಶಾಸ್ತ್ರಜ್ಞರು ಮತ್ತು ರಾಜ್ಯಶಾಸ್ತ್ರಜ್ಞರು ಹೊಂದಿದ್ದಾರೆ. ಹಾಗಾಗಿ ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಗುರುತಿಸೋದು ಅಂಥ ಕಷ್ಟಕರವೇನಲ್ಲ ಅಂತ ಹೇಳ್ಬೋದು ನಾವು. ಸೊ ಪ್ರಾಬಲ್ಯತೆ ಬಗ್ಗೆ ಮತ್ತೆ ವಾಪಸ್ ಹೋಗೋ ಹಾಗಿದ್ರೆ, ಪ್ರಾಬಲ್ಯತೆ ಆರ್ಥಿಕ ಕಾರಣಗಳಿಂದಾಗಿ ಬರುತ್ತಾ, ಅಥವಾ ಸರ್ಕಾರದ ಮೇಲಿನ ಹಿಡಿತದಿಂದಾಗಿ ಬರುತ್ತಾ, ಅಥವಾ ಧಾರ್ಮಿಕ ಒಂದು ನಾಯಕತ್ವದಿಂದಾಗಿ ಬರುತ್ತಾ, ಅಥವಾ ಕುಟುಂಬದಲ್ಲಿ ಇರುವಂತಹ ಒಂದು ಲಿಂಗ ಸಂಬಂಧಗಳಿಂದ ಬರುತ್ತಾ, ಈ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳನ್ನು ಸಮಾಜಶಾಸ್ತ್ರಜ್ಞರು ಮತ್ತು ರಾಜ್ಯಶಾಸ್ತ್ರಜ್ಞರು ಹೊಂದಿರಬಹುದು. ಆದರೆ ಸಮಾಜದಲ್ಲಿ ಪ್ರಾಬಲ್ಯತೆ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಅಧ್ಯಯನದ ವ್ಯಾಪ್ತಿಯನ್ನು, ಈ ಅಧ್ಯಯನ ಶಾಸ್ತ್ರದ ವ್ಯಾಪ್ತಿಯನ್ನು ಗುರುತಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ನಾವು. ಸೊ ಕೆಲವು ಚಿಂತಕರುಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಗ್ರೀನ್ ಮತ್ತು ಆರ್ಲಿಯನ್ಸ್ ಅನ್ನುವಂತಹ ಇಬ್ಬರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಕೆಳಗಿನ 4 ಅಂಶಗಳ, ಈ ನಿಮ್ಮ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆಯಲ್ಲ 4 ಅಂಶಗಳು, ಅವುಗಳ ಬಗ್ಗೆ ರಾಜಕೀಯ ಸಮಾಜಶಾಸ್ತ್ರಜ್ಞರು ಅಧ್ಯಯನ ಮಾಡ್ತಾರೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೇದು ಯಾವುದು, ಪ್ರಭುತ್ವ ಯಾವ ರೀತಿ ರಚಿಸಲ್ಪಟ್ಟಿದೆ ಅನ್ನುವಂಥದ್ದು. ಸೊ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ, ಪ್ರಭುತ್ವ ಅಂತ ಹೇಳಿದ್ರೇನು, ಮುಖ್ಯವಾಗಿ ಅಲ್ಲಿ ಯಾವ ರೀತಿ ಆಡಳಿತ ಅನ್ನುವಂತಹದ್ದು ನಡೆಯುತ್ತೆ ಮತ್ತು ಅಲ್ಲಿ ಜನರು ಯಾವ ರೀತಿ ನ್ಯಾಯಸಮ್ಮತತೆಯನ್ನು ಪಡೆದುಕೊಳ್ತಾರೆ, ಪ್ರಾಬಲ್ಯತೆ ಯಾವ ಯಾವ ಸಂಸ್ಥೆಗಳನ್ನು ನಾವು ಕಾಣ್ತೀವಿ ಎನ್ನುವಂಥದ್ದು. ಸೊ ಬಹುಪಾಲು ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ಡೆಮಾಕ್ರೆಟಿಕ್ ಸೊಸೈಟೀಸ್ನಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಈ ಸಪರೇಷನ್ ಆಫ್ ಪವರ್ಸ್ ಅನ್ನೋದನ್ನು ನಾವು ನೋಡ್ತೀವಿ. ನಾವು ಯಾರ ನಡುವೆ ಇರುತ್ತೆ ಸಪರೇಷನ್ ಆಫ್ ಪವರ್ಸು, ಮುಖ್ಯವಾಗಿ ಲೆಜಿಸ್ಲೇಚರು, ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್, ಇವುಗಳ ನಡುವೆ ಸಪರೇಷನ್ ಆಫ್ ಪವರ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಈ ಮೂರು ಒಂದನ್ನು ಮತ್ತೊಂದು ಅನುಸರಿಸಿಕೊಂಡು ಅಥವಾ ಒಂದನ್ನು ಮತ್ತೊಂದು ಆಶ್ರಯಿಸಿಕೊಂಡು ಕಾರ್ಯನಿರ್ವಹಿಸಬೇಕಾಗತ್ತೆ. ಶಾಸಕಾಂಗ ಒಂದೇ ಎಲ್ಲ ಆಡಳಿತದ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋದ್ರಿಂದ ಅದು ನ್ಯಾಯಾಂಗವನ್ನು ಅವಲಂಬಿಸಲೇಬೇಕಾಗತ್ತೆ. 3 ಸ್ವತಂತ್ರವಾದಂತಹ ಒಂದು
ಕಾರ್ಯಕ್ಷೇತ್ರವನ್ನು ಹೊಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮನ್ನು ಅದು ತೆಗೆದುಕೊಂಡು ಬರುತ್ತೆ. ಸೊ ಮತ್ತೊಬ್ಬರ ಕ್ರಿಯೆಯ ಮೇಲೆ ಅದು ನಿರ್ದಿಷ್ಟ ಮಟ್ಟದ ಒಂದು ಏನೋ ನಿಯಂತ್ರಣವನ್ನು ಅಥವಾ ಹತೋಟಿಯನ್ನು ಇಟ್ಕೊಂಡಿರುತ್ತೆ. ಸೊ ಒಂದು ಮತ್ತೊಂದನ್ನು ನಿಯಂತ್ರಿಸುವುದರಿಂದ ಏನಾಗುತ್ತೆ, ಅಲ್ಲೊಂದು ಸಮತೋಲನದ ಸ್ಥಿತಿ ಉಂಟಾಗತ್ತೆ ಅನ್ನೋದನ್ನು ಗುರುತಿಸ್ತೀವಿ ನಾವು. ಆದರೆ ಇದು ಐಡಿಯಲ್ ಸಿಚುಯೇಷನ್ ಮಾತ್ರ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಸೆಪರೇಷನ್ ಆಫ್ ಪವರ್ಸ್ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈವನ್ ಭಾರತದಂತಹ ದೇಶದಲ್ಲಿ ನಾವೇನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ರಾಜಕೀಯ ಕ್ಷೇತ್ರ, ಶಾಸಕಾಂಗ ಕ್ಷೇತ್ರ ಅತ್ಯಂತ ಪ್ರಬಲವಾಗಿದ್ದರೆ, ಮತ್ತೆ ಕೆಲವೊಮ್ಮೆ ನ್ಯಾಯಾಂಗ ಕ್ಷೇತ್ರ ತುಂಬ ಪ್ರಬಲವಾಗಿರಬಹುದು ಅನ್ನೋದನ್ನು ನೋಡ್ತೀವಿ ನಾವು. ಮತ್ತೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಚನೆ ನಮ್ಮ ಒಂದು ಸಾಮಾಜಿಕ ಕ್ರಿಯೆಗಳಿಂದಾಗಿಯೇ ಅಸಮತೋಲನ ಸ್ಥಿತಿಯನ್ನು ಪಡೆದುಕೊಳ್ಬಹುದು. ಉದಾಹರಣೆಗೆ, ನಾವು ಶಾಸಕಾಂಗ ಕ್ಷೇತ್ರದಲ್ಲಿ ಇರುವಂತಹವರು ತೆಗೆದುಕೊಳ್ಳಬೇಕಾಗಿರುವಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳದೇ ಇರೋದ್ರಿಂದ, ಅಂದರೆ ಅವರು ಅದನ್ನು ಪೋಸ್ಟ್ಪೋನ್ ಮಾಡೋದ್ರಿಂದ ಅಥವಾ ಅದಕ್ಕೆ ಹಿಂದೇಟು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅನಿವಾರ್ಯವಾಗಿ ನ್ಯಾಯಾಂಗ ಇಂಟರ್ಫಿಯರ್ ಮಾಡುವಂತಹ ಒಂದು ಸಾಧ್ಯತೆ ಕಂಡುಬರಬಹುದು. ಅಥವಾ ಮತ್ತೊಂದು ಸಾಧ್ಯತೆಯೂ ಇದೆ. ಶಾಸಕಾಂಗ ಅನ್ನುವಂತಹದ್ದು ಜನರ ಒಂದು ಅಭಿಪ್ರಾಯದ ಮೇಲೆ ನಿಂತಿರೋದ್ರಿಂದ ಅವರೇನು ಮಾಡ್ಬೋದು, ನಾನ್ಯಾತಿಕೆ ಅನ್ಪಾಪ್ಯುಲರ್ ಆಗಿರುವಂತಹ ಡಿಸಿಷನ್ ತೆಗೆದುಕೊಳ್ಬೇಕು, ಅದರ ಬದಲು ಈ ಡಿಸಿಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ನಾನು ನ್ಯಾಯಾಂಗಕ್ಕೆ ವಹಿಸ್ತೇನೆ ಅಂತ ತಳ್ಳಿಬಿಡಬಹುದು. ಅಥವಾ ಆ ಶಾಸಕಾಂಗ ಮಾಡಬೇಕಾದಂತಹ ಕೆಲಸವನ್ನು ಎಕ್ಸಿಕ್ಯೂಟಿವ್ ಮಾಡಬಹುದು, ಎಕ್ಸಿಕ್ಯೂಟಿವ್ ಮಾಡಬೇಕಾಗಿರುವಂತಹ ಕೆಲಸವನ್ನು ಶಾಸಕಾಂಗ ಮಾಡ್ಬೋದು. ಈ ರೀತಿಯ ಒಂದು ಅಸಮತೋಲನ ಸ್ಥಿತಿ ಉಂಟಾಗಬಹುದು. ಸೊ ಈ ರಚನೆ ಅನ್ನುವಂತಹದ್ದು ನಮಗೆ ಗೊತ್ತಿರೋ ಹಾಗೆ ಸದಾ ಕಾಲದಲ್ಲೂ ಕೂಡ ಸ್ಪಷ್ಟವಾಗಿ ಒಂದೇ ರೀತಿ ನಡ್ಕೊಂಡು ಹೋಗುತ್ತೆ, ಸಮತೋಲನದ ಸ್ಥಿತಿನಲ್ಲಿರುತ್ತೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಇದು ಮೊಟ್ಟ ಮೊದಲನೆಯ ಒಂದು ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮೊದಲನೇ ಅಂಶ. ಈ ಅಂಶಗಳ ಕಡೆಗೆ ಅಧ್ಯಯನವನ್ನು ಮಾಡುತ್ತೆ. ಎರಡನೇದು ನ್ಯಾಯಸಮ್ಮತತೆಯ ಸ್ವರೂಪ ಮತ್ತು ಸ್ಥಿತಿ. ಸೊ ಯಾರೇ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿದ್ರು ಕೂಡ ತಮ್ಮ ಪ್ರಾಬಲ್ಯತೆಯನ್ನು ಅವರು ಇತರರ ಮೇಲೆ ಚಲಾಯಿಸಬೇಕು ಅಂತ ಹೇಳಿದಾಗ ಅದನ್ನು ಯಾರು ಆಳಲ್ಪಡುತ್ತಾರೋ ಆ ಜನ ನ್ಯಾಯ ಅಂತ ಒಪ್ಕೊಳ್ಬೇಕು, ನ್ಯಾಯ ಅಂದು ಸಮ್ಮತಿಯನ್ನು ನೀಡಬೇಕು. ಈಗ ಪೊಲೀಸ್ನವ್ರು ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನ್ಯಾಯ ಅಂತ ನಾವು ಒಪ್ಕೊಳ್ತೀವಿ ನಾವು. ಆದರೆ ಈ ರೀತಿ ಅರೆಸ್ಟ್ ಮಾಡಿದ್ಮೇಲಿಂದ ಪೊಲೀಸವರು ಇಂಡೆಫಿನಿಟ್ ಆಗಿ ನಮ್ಮನ್ನು ಜೈಲಿನಲ್ಲೇ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಅದು ನ್ಯಾಯಸಮ್ಮತತೆ ಆಗಲ್ಲ. ಸೊ ಅರೆಸ್ಟ್ ಮಾಡಿದ 24 ಗಂಟೆನೋ 48 ಗಂಟೆನಲ್ಲೋ ಏನು ಮಾಡಬೇಕು, ನ್ಯಾಯಾಧೀಶರ ಮುಂದೆ ತೆಗೆದುಕೊಂಡು ಬರಬೇಕು. ಸೊ ಈ ನ್ಯಾಯಸಮ್ಮತತೆ ಅನ್ನುವಂತಹದ್ದು ಇರಬೇಕು. ಬಟ್ ಇದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ನೋಡಿದಾಗ ಅನೇಕ ಸಂದರ್ಭಗಳಲ್ಲಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಓದ್ತೀವಿ. ಏನದು ಅಂತ ಹೇಳಿದ್ರೆ, ಎಲೆಕ್ಷನ್ಸ್ ನಡೆದಿರುತ್ತೆ, ಆದರೆ ಯಾವ ಪಾರ್ಟಿ ಸೋತಿರುತ್ತೋ ಅಥವಾ ಯಾವ ನಾಯಕನ ಪಕ್ಷ ಸೋತಿರುತ್ತೋ ಅವರು ಈ ಎಲೆಕ್ಷನ್ಸು ನ್ಯಾಯವಾಗಿ ನಡೆದಿಲ್ಲ, ಇಲ್ಲಿ ವೋಟ್ ರಿಗ್ಗಿಂಗ್ ಅನ್ನುವಂತಹದ್ದು ನಡೆದಿದೆ, ಸೊ ಹಾಗಾಗಿ ನಾವು ಈ ಚುನಾವಣೆಯ ಫಲಿತಾಂಶವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಬಹುದು. ಉದಾಹರಣೆಗೆ ಈ ರೀತಿಯ ಒಂದು ಕೂಗು ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂತಹದ್ದು ಎಲ್ಲಿ ಅಂತ ಹೇಳಿದ್ರೆ, ಬ್ರೆಜಿಲ್ನಲ್ಲಿ ನೋಡಿದ್ವಿ. ಬೋಲ್ಸೊನಾರೋ ಅನ್ನುವಂತಹ ಅಲ್ಲಿನ ಪ್ರೈಮ್ ಮಿನಿಸ್ಟರ್ನ ವಿರುದ್ಧ ಈ ರೀತಿಯ ಒಂದು ಮಾತಾಡಿದ್ದನ್ನು ನೋಡ್ತೀವಿ. ರಷ್ಯಾದಲ್ಲಿ ಇದು ತುಂಬ ಕಾಮನ್ನು. ಸೊ ಹಾಗಾಗಿ ಎಲೆಕ್ಷನ್ಸ್ ಮೂಲಕ ಗೆದ್ದರೂ ಕೂಡ ಸಾಮಾನ್ಯ ಜನಕ್ಕೆ ಏನಿರಬಹುದು, ಇಲ್ಲಿ ಅನ್ಯಾಯ ನಡೆದಿದೆ, ಇದು ನ್ಯಾಯಸಮ್ಮತವಲ್ಲ ಅಂತ ಹೇಳಿ ಅಲ್ಲಿ ಅಸ್ತಿತ್ವದಲ್ಲಿರುವಂತಹ ಒಂದು ಪ್ರಭುತ್ವದ ರಚನೆಯನ್ನು ತಿರಸ್ಕರಿಸಬಹುದು. ಇನ್ನು ಕೆಲವೊಮ್ಮೆ ಆಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಈ ಚೀನಾದಂತಹ ದೇಶದಲ್ಲಿ ಏಕಪಕ್ಷವೇ ಇರುವಂತಹ ಅಥವಾ ಕೇವಲ ನಾಮಕಾವಸ್ಥೆ ವಿರೋಧ ಪಕ್ಷಗಳು ಇರುವಂತಹ ಸಮಾಜಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ಪಕ್ಷಕ್ಕೆ ಅಥವಾ ಒಬ್ಬ ನಾಯಕನಿಗೆ 97-98% ವೋಟನ್ನು ಪಡ್ಕೊಳ್ಳೋದನ್ನು ನಾವು ನೋಡ್ತೀವಿ ನಾವು. ಆಗಲೂ ಕೂಡ ಜನರಲ್ಲಿ ಆ ಒಂದು ಪರ್ಟಿಕ್ಯುಲರ್ ರೆಜೀಮ್ನ ನ್ಯಾಯಸಮ್ಮತತೆ ಬಗ್ಗೆ ಕ್ವೆಶ್ಚನ್ ಮಾರ್ಕ್ಗಳಿರಬಹುದು. ಸೊ ಜನ ಯಾವಾಗ ಈ ನ್ಯಾಯಸಮ್ಮತತೆಯನ್ನು ನೀಡುತ್ತಾರೆ ಮತ್ತು ಯಾವಾಗ ಅದನ್ನು ನೀಡೋದಿಲ್ಲ, ಯಾವ ಸಂದರ್ಭಗಳಲ್ಲಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾರೆ ಅಥವಾ ಯಾವ ವಿಶೇಷ ಸಂದರ್ಭಗಳಲ್ಲಿ ನ್ಯಾಯಸಮ್ಮತತೆಯನ್ನು ನೀಡುತ್ತಾರೆ, ಸೊ ಇದರ ಸ್ವರೂಪ ಏನು, ಅದರ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ರಾಜಕೀಯ ಸಮಾಜಶಾಸ್ತ್ರ ಅಧ್ಯಯನ ಮಾಡೋದನ್ನು ನಾವು ನೋಡ್ತೀವಿ ನಾವು. ಸೊ ಯಾಕೆ ನ್ಯಾಯಸಮ್ಮತತೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಭಾರತವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ನೀವು. ಬಹುಶಃ
ಯಾವುದೇ ಒಂದು ಪಕ್ಷ ಕಳೆದ 75 ವರ್ಷದಲ್ಲಿ ಯಾವುದೇ ಒಂದು ಪಕ್ಷ ಕೂಡ 50%ಗಿಂತ ಹೆಚ್ಚು ಓಟನ್ನು ಪಡೆದುಕೊಂಡಿರುವಂತಹ ಸ್ಥಿತಿ ಇಲ್ಲ. ಏನೋ ಇತ್ತೀಚಿನ ಲಾಸ್ಟ್ ಎಲೆಕ್ಷನಲ್ಲಿ ಮಾತ್ರ 51-52% ಬಂತು ಅಂತ ಹೇಳ್ತಾರೆ. ಬಟ್ ಅದು ಕೂಡ ಒಂದು ಅನೇಕ ಪಕ್ಷಗಳ ಒಂದು ಗುಂಪಿಗೆ. ಸೊ ಒಂದೇ ಪಕ್ಷಕ್ಕೆ ಒಬ್ಬ ನಾಯಕನಿಗೆ ಮೋರ್ ದ್ಯಾನ್ 50% ವೋಟ್ ಬಂತು ಅನ್ನುವಂತಹ ಸ್ಥಿತಿ ಇಲ್ವೇ ಇಲ್ಲ. ಸೊ ಒಂದು ಲೆಕ್ಕಾಚಾರದಲ್ಲಿ ಎಲ್ಲಾನು ಮೈನಾರಿಟಿ ಗವರ್ಮೆಂಟ್ಸೇ. ಆ ಥರದ ಸ್ಥಿತಿಯನ್ನು ನಾವು ನೋಡ್ಕೊಂಡು ಹೋದಾಗ ಸೊ ಈ ನ್ಯಾಯಸಮ್ಮತತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದು, ಈ ಬಲಪ್ರಯೋಗದ ಉಪಯೋಗದ ಮೇಲೆ ಪ್ರಭುತ್ವ ಹೊಂದಿರುವಂತಹ ಏಕಸ್ವಾಮ್ಯತೆ ಮತ್ತು ಬಳಕೆ. ಯಾರು ಇತರರ ಮೇಲೆ ಬಲಪ್ರಯೋಗವನ್ನು ಮಾಡಬಹುದು? ಇಲ್ಲಿ ಬಲಪ್ರಯೋಗ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಏನದು ಅಂತ ಹೇಳಿದ್ರೆ ಬಲವಂತವಾಗಿ ಮತ್ತೊಬ್ಬರು ನಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವಂತೆ ಮಾಡುವಂತಹದ್ದು. ಸೊ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಪ್ರಿನ್ಸಿಪಲ್ ಒಂದು ಮೆಮೊ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ಏನಂತ, ಎಲ್ಲ ವಿದ್ಯಾರ್ಥಿನಿಯರು ನಾಳೆ ದಿನ 10 ಗಂಟೆಗೆ ಅಸೆಂಬ್ಲಿ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿನಿಯರು ಬಂದು ಅವರ ಇಷ್ಟವಿಲ್ಲದೆ ಇದ್ರೂ ಕೂಡ ಅಸೆಂಬ್ಲಿಯನ್ನು ಅಟೆಂಡ್ ಮಾಡಬಹುದು. ಎಲ್ಲ ಉಪನ್ಯಾಸಕರು ಅಟೆಂಡ್ ಮಾಡಬಹುದು. ಇದು ಬಲಪ್ರಯೋಗದ ಒಂದು ಏನೋ ಉದಾಹರಣೆ. ಸೊ ಇದಕ್ಕೆ ಪ್ರಭುತ್ವ ಹೊಂದಿರುವಂತಹ ಏಕಸ್ವಾಮ್ಯತೆ. ಸೊ ಕಾಲೇಜಿನಲ್ಲಿ ಇಡೀ ಕಾಲೇಜಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಧವಾದಂತಹ ಈ ರೀತಿಯ ಒಂದು ಅಧಿಕಾರ ಚಲಾಯಿಸುವಂತಹ ಹಕ್ಕಿರೋದು ಯಾರಿಗೆ? ಪ್ರಿನ್ಸಿಪಾಲ್ರಿಗೆ ಮಾತ್ರ. ಡಿಪಾರ್ಟ್ಮೆಂಟ್ ವೈಸ್ನಲ್ಲಿ ನೋಡಿದಾಗ ಇರಬಹುದು, ಅಲ್ಲಿನ HODಗಿರಬಹುದು, ಕ್ಲಾಸ್ ರೂಮ್ನಲ್ಲಿ ಅಲ್ಲಿನ ಟೀಚರ್ಗಿರಬಹುದು, ಅಥವಾ ಕ್ಲಾಸ್ ರೆಪ್ರೆಸೆಂಟೇಟಿವ್ಗಿರಬಹುದು ಫಾರ್ ಎಕ್ಸಾಂಪಲ್. ಬಟ್ ಈ ಏಕಸ್ವಾಮ್ಯತೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ರಾಜಕೀಯ ಸಮಾಜಶಾಸ್ತ್ರದಲ್ಲಿ ಸಹಜವಾಗಿ ನಾವು ಈ ಥರದ ಸಣ್ಣ ಸಣ್ಣ ಒಂದು ಸನ್ನಿವೇಶಗಳನ್ನು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಷ್ಟ್ರವ್ಯಾಪಿಯಾಗಿ ಯಾವ್ದು ನಡೆಯುತ್ತೆ ಅನ್ನೋದನ್ನು ನೋಡೋಣ. ಉದಾಹರಣೆಗೆ, ಭಾರತದ ಮೇಲೆ ಯಾರಾದರೂ ಆಕ್ರಮಣವನ್ನು ಮಾಡಿದ್ರೆ ಅವರ ವಿರುದ್ಧ ಹೋರಾಡುವಂತಹ ಏಕಸ್ವಾಮ್ಯತೆ ಯಾರಿಗಿದೆ? ಭಾರತೀಯ ಸೇನೆಗಿದೆ. ಯಾವುದೋ ಒಂದು ಊರಿನಲ್ಲಿ ಗಲಾಟೆ ನಡೀತಾ ಇದ್ರೆ ಎರಡು ಗುಂಪಿನವರು ಯಾವುದೋ ಒಂದು ಗುಂಪಿನವರು ಯಾರೋ ಬಂದು ಹೊಡೆಯಕ್ಕೆ ಹೋದಾಗ ಜನ ಏನು ಮಾಡ್ತಾರೆ? ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬಹುದು, ಆದರೆ ತಾವು ಕೂಡ ಏನೋ ಕಚ್ಚಾಟಕ್ಕೆ ಇಳಿಯೋದಿಲ್ಲ. ಆವಾಗ ಏನಾಗುತ್ತದು? ಎರಡು ಗುಂಪುಗಳ ನಡುವಿನ ಕಚ್ಚಾಟ ಆಗುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಂತಹ ಒಂದು ಅಧಿಕಾರ ಯಾರಿಗಿರುತ್ತೆ? ಪೊಲೀಸರಿಗಿರುತ್ತೆ. ಬಟ್ ಪೊಲೀಸರಿಗೂ ಕೂಡ ತಾವೇ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಅವರ ಹೈಯರ್ ಆಫೀಸರು ಅಥವಾ DC ಯಾರೊಬ್ಬರು ಕೊಡಬೇಕು. ಸೊ ಈ ಬಲಪ್ರಯೋಗದ ಉಪಯೋಗದ ಮೇಲೆ ಪ್ರಭುತ್ವ ಯಾವ ರೀತಿಯ ಏಕಸ್ವಾಮ್ಯತೆ ಹೊಂದಿದೆ ಮತ್ತು ಅದನ್ನು ಹೇಗೆ ಬಳಸತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅನೇಕ ದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಎಲೆಕ್ಷನ್ ಆಗಿ ಒಂದು ಸರ್ಕಾರ ತನ್ನ ಅವಧಿಯನ್ನು ಮುಗಿಸಿ ಎಲೆಕ್ಷನ್ ಆದಮೇಲಿಂದ ತುಂಬ ಸ್ಮೂತಾಗಿ ಮತ್ತೊಂದು ಸರ್ಕಾರ ಅಸ್ತಿತ್ವಕ್ಕೆ ಬರೋದಿಲ್ಲ. ಈಗ ಭಾರತದಲ್ಲಿ ನಾವು ಆ ವಿಷಯದಲ್ಲಿ ತುಂಬಾ ವಿಶಿಷ್ಟವಾದಂತಹ ಒಂದು ಪರಿಸ್ಥಿತಿಯನ್ನು ನೋಡ್ತೀವಿ. ಎಷ್ಟೇ ಸ್ಟ್ರಾಂಗ್ ಆಗಿರುವಂತಹ ಲೀಡರು, ಎಷ್ಟೇ ಪಾಪ್ಯುಲರ್ ಆಗಿರುವಂತಹ ಲೀಡರು ಎಲೆಕ್ಷನ್ನಲ್ಲಿ ಸೋತ್ರೆ, ಇಲ್ಲ ನಾನು ಈ ಎಲೆಕ್ಷನ್ನಲ್ಲಿ ಸೋತಿಲ್ಲ, ನಾನು ಇದು ಅನ್ಯಾಯ, ನಾನೇ ಆ ಅಧಿಕಾರವನ್ನು ನನ್ನ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಪೊಲೀಸ್ನೋ ಮಿಲಿಟರಿನೋ ಬಳಸ್ಕೊಂಡು ತಮ್ಮ ಅಧಿಕಾರ ಚಲಾಯಿಸಲಿಕ್ಕೆ ಪ್ರಯತ್ನಿಸೋದಿಲ್ಲ. ಬದಲಿಗೆ ಶಾಂತವಾಗಿ ತಮ್ಮ ಒಂದು ಇದನ್ನು ಸೋಲನ್ನು ಒಪ್ಕೊಂಡು ವಿರೋಧ ಪಕ್ಷದ ಯಾರು ಗೆದ್ದಿರ್ತಾರೋ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸೋದನ್ನು ನಾವು ನೋಡ್ತೀವಿ. ಇದು ಎಲ್ಲ ಸಂದರ್ಭಗಳಲ್ಲೂ ಆಗೋದಿಲ್ಲ ಇದು. ಸೊ ಅದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಈ ಏಕಸ್ವಾಮ್ಯತೆ ಮತ್ತು ಬಳಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ನು ಕೊನೆಯದಾಗಿ ಗ್ರೀರ್ ಮತ್ತು ಆರ್ಲಿಯನ್ಸ್ ಪ್ರಕಾರ ಈ ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿನಲ್ಲಿ ಬರುವಂತಹ ಕೊನೆಯ ಅಂಶ ಯಾವುದು ಅಂತ ಹೇಳಿದ್ರೆ, ಈ ಪ್ರಭುತ್ವದ ಉಪಘಟಕಗಳ ಲಕ್ಷಣಗಳು ಮತ್ತು ಅವುಗಳ ನಡುವಿನ ಸಂಬಂಧ. ಸೊ ಇದನ್ನು ನಾವು ಡೀಟೇಲ್ ಆಗಿ ಮುಂದಿನ ಚಾಪ್ಟರ್ಗಳಲ್ಲಿ ಓದ್ತೀವಿ ನಾವು. ಈಗ ಸದ್ಯಕ್ಕೆ ಪ್ರಭುತ್ವದ ಬೇರೆ ಬೇರೆ ಉಪಘಟಕಗಳೇನಿದೆ, ಅವುಗಳ ಲಕ್ಷಣಗಳೇನಿದೆ, ಅದರ ನಡುವಿನ ಸಂಬಂಧ ಏನಿದೆ ಅನ್ನೋದ್ರ ಕಡೆಗೆ ಅಧ್ಯಯನ ಮಾಡುತ್ತೆ ಅನ್ನೋದಷ್ಟನ್ನು ತಿಳ್ಕೊಳ್ಳೋಣ ನಾವು. ಇದಲ್ಲದೆ ಗ್ರೀರ್ ಮತ್ತು ಆರ್ಲಿಯನ್ಸು ಮುಂದುವರೆದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜಕೀಯ ಸಮಾಜಶಾಸ್ತ್ರದಲ್ಲಿ ನಾವು ಸಂಶೋಧನೆ ಮಾಡಬೇಕು ಅಂತ ಹೇಳಿದ್ರೆ, ಸಿದ್ಧಾಂತಗಳನ್ನು ರಚಿಸಬೇಕು ಅಂತ ಹೇಳಿದ್ರೆ, ಈ ಕೆಳಗಿನ ತಲೆಬರಹಗಳ ಕಡೆಗೆ ಗಮನವನ್ನು ಹರಿಸೋದು ಅವಶ್ಯಕ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಂಶೋಧನೆ ಸಹಮತ ಮತ್ತು ನ್ಯಾಯಸಮ್ಮತತೆಯ ಕಡೆಗೆ ಗಮನವನ್ನು ಹರಿಸಬೇಕು. ಇದನ್ನೀಗಾಗಲೇ ನಾವು ಗುರುತಿಸಿದ್ದೀವಿ ನಾವು. ಸೊ ನ್ಯಾಯಸಮ್ಮತತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸಹಮತ ಇದ್ದಾಗ ಮಾತ್ರ. ಸಹಮತ ಅಂತ ಹೇಳಿದ್ರೇನು? ಏಕಾಭಿಪ್ರಾಯ ಇರುವಂತಹದ್ದು.
ಮತ ಅಂತ ಹೇಳಿದ್ರೇನು, ಈಗ ಮತದಾನ ಮಾಡ್ತೀವಿ. ಸೊ ಮತ ಅಂತ ಹೇಳಿದ್ರೇನು, ನಮ್ಮ ಅಭಿಪ್ರಾಯವನ್ನು ನಾವು ಹಂಚಿಕೊಳ್ಳುವಂತಹದ್ದು. ಈ ಅಭಿಪ್ರಾಯ ಹಂಚಿಕೊಂಡಾಗ ನಮ್ಮ ಅಭಿಪ್ರಾಯಕ್ಕೆ ಇತರರೂ ಹೂಗುಟ್ಟಾಗ ಅಥವಾ ದನಿಗೂಡಿಸಿದಾಗ ಅದು ಸಹಮತ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಈ ಸಹಮತ ಮತ್ತು ಅದರಿಂದ ಹೇಗೆ ನ್ಯಾಯಸಮ್ಮತತೆ ಬರುತ್ತೆ ಎನ್ನುವಂಥದ್ದು. ಎರಡನೇದು, ಪ್ರಾತಿನಿಧಿಕತೆ ಇರಬಹುದು, ಆದರೆ ಜನರ ಭಾಗವಹಿಸುವಿಕೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಭಾಗವಹಿಸುವಿಕೆ ಯಾವ ಸ್ವರೂಪದ್ದು ಅನ್ನೋದನ್ನು ಕೂಡ ನಾವು ಗುರುತಿಸಬೇಕಾಗತ್ತೆ. ಅನೇಕ ಸಂದರ್ಭಗಳಲ್ಲಿ ಜನರು ಬಲವಂತವಾಗಿ ಹೋಗಿ ವೋಟ್ ಮಾಡೋದನ್ನು ನಾವು ನೋಡ್ತೀವಿ. ನಾವು ಆಗ ಭಾಗವಹಿಸುವಿಕೆ ಅನ್ನುವಂಥದ್ದು ಅಷ್ಟೇನು ನ್ಯಾಯಸಮ್ಮತ ಅನ್ಸೋದಿಲ್ಲ. ವೋಟ್ ಮಾಡದೇ ಇದ್ದರೆ ನನಗೆ ತಪ್ಪಾಗಿ ತಿಳಿದುಕೊಳ್ತಾರೆ ಅಥವಾ ನಮಗೆ ಶಿಕ್ಷೆಯನ್ನು ನೀಡಬಹುದು ಅನ್ನುವಂತಹ ಭಯದಿಂದ ನಡುವಂಥದ್ರಿಂದ ಅದು ಸ್ವತಂತ್ರವಾದಂತಹ ನಿರ್ಣಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಫೈನಲಿ, ಈ ರಾಜಕೀಯ ಸಮಾಜಶಾಸ್ತ್ರದ ಒಂದು ದೊಡ್ಡ ಕೊಡುಗೆ ಇದರಲ್ಲಿ ನಾವು ನೋಡುವಂತಹದ್ದು ಯಾವುದು ಅಂತ ಹೇಳಿದ್ರೆ, ಈ ಆರ್ಥಿಕ ಅಭಿವೃದ್ಧಿಗೂ ಮತ್ತು ರಾಜಕೀಯ ಬದಲಾವಣೆಗಳಿಗೂ ನಡುವೆ ಇರುವಂತಹ ಸಂಬಂಧವನ್ನು ಅಧ್ಯಯನ ಮಾಡುವಂಥದ್ದು. ಕೆಲವು ಚಿಂತಕರುಗಳ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಡೆಮಾಕ್ರಸಿ ಇದೆಯೋ ಅಲ್ಲೆಲ್ಲ ಆರ್ಥಿಕ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳೋದನ್ನು ನಾವು ನೋಡ್ತೀವಿ ನಾವು. ಸೊ ಉದಾಹರಣೆಯಾಗಿ ಅವರು ಪಶ್ಚಿಮ ಯುರೋಪಿನ ರಾಷ್ಟ್ರಗಳಾದಂತಹ ಎಸ್ಪೆಷಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೆನಡಾ, ಈ ಥರದ ರಾಷ್ಟ್ರಗಳನ್ನು ಉದಾಹರಣೆಯಾಗಿ ಕೊಡೋದನ್ನು ನಾವು ನೋಡ್ತೀವಿ ನಾವು. ಬಟ್ ಎಲ್ಲ ಸಂದರ್ಭಗಳಲ್ಲೂ ಇದು ವರ್ಕ್ ಆಗತ್ತಾ ಅನ್ನುವುದರ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ತದನಂತರ ಎತ್ತಿದ್ರು. ಉದಾಹರಣೆಗೆ ಹಿಂದಿನ ಸೋವಿಯತ್ ಯೂನಿಯನ್ ತೆಗೆದುಕೊಂಡ್ರೆ ಆವಾಗ ಅದು ರಾಜಕೀಯವಾಗಿ ಅಂತಹ ಬದಲಾವಣೆಗಳಾಗದೇ ಇದ್ರೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಅನ್ನುವಂತಹ ಆರ್ಗ್ಯುಮೆಂಟ್ ನಡೀತಿತ್ತು. ಬಟ್ ಈಗ ನೋಡಿದ್ರೆ ಬಹುಶಃ ರಾಜಕೀಯ ಡೆಮಾಕ್ರಸಿಗೂ ಮತ್ತು ಆರ್ಥಿಕ ಅಭಿವೃದ್ಧಿಗೂ ಸಂಬಂಧವಿದೆ ಅಂತ ಅನ್ಸುತ್ತೆ. ಸೊ ಇದು ಒಂದು ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ಸನ್ನು ಕೊಡುತ್ತೆ. ಬಟ್ ಸಹಜವಾಗಿಯೇ ಯಾರು ಡೆಮಾಕ್ರಸಿಯನ್ನು ಸಪೋರ್ಟ್ ಮಾಡ್ತಾರೋ ಅವರು ಇವೆರಡರ ನಡುವೆ ಸಂಬಂಧವಿದೆ ಅಂತ ಹೇಳ್ತಾರೆ. ಬಟ್ ಅದರ ಒಂದಂತೂ ಸತ್ಯ, ರಾಜಕೀಯವಾಗಿ ಬದಲಾವಣೆ ಆದಾಗ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗುವಂತಹದ್ದು ಅಥವಾ ಕಡಿಮೆ ಆಗುವಂತಹದ್ದು ಕಂಡು ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನದೇ ಆದಂತಹ ಒಂದು ಐಡಿಯಾಲಜಿಯನ್ನು ಹೊಂದಿರುತ್ತೆ. ಐಡಿಯಾಲಜಿ ಅನ್ನುವಂತಹ ಪದನ ಹಾಗೆ ಬಳಸಿ ಸಿದ್ಧಾಂತ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡಿ. ಯಾಕೆ ಅಂತ ಹೇಳಿದ್ರೆ, ನಾವು ಸಿದ್ಧಾಂತಕ್ಕೆ ಥಿಯರಿ ಅಂತ ಕರಿತೀವಿ ನಾವು. ಸೊ ಐಡಿಯಾಲಜಿ ಅಂತ ಹೇಳಿದ್ರೆ ಅವರ ಒಂದು ಚಿಂತನೆಯ ಸಮೂಹ, ಅವರನ್ನು ಪ್ರೇರೇಪಿಸುವಂತಹ ಆದರ್ಶಾತ್ಮಕ ಚಿಂತನೆಗಳ ಒಂದು ಸಮೂಹ ಅಥವಾ ಕಾರ್ಯಸೂಚಿ ಅಂತ ಕೂಡ ನಾವು ಹೇಳ್ಬೋದು. ಎರಡೂ ಕೂಡ ಒಳಗೊಂಡಿರುತ್ತದೆ. ಸೊ ಇದೆರಡರ ನಡುವೆ ಸಂಬಂಧವಿರೋದನ್ನು ನಾವು ನೋಡ್ತೀವಿ ನಾವು. ಉದಾಹರಣೆಗೆ, ಒಂದು ತುಂಬ ಭ್ರಷ್ಟವಾಗಿರುವಂತಹ ಒಂದು ರಾಜಕೀಯ ಪಕ್ಷ ಆಡಳಿತವನ್ನು ನಡೆಸ್ತಾ ಇದ್ದರೆ ಸಹಜವಾಗಿ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗಬಹುದು. ಅಥವಾ ಯಾವುದೋ ಒಂದು ರಾಜಕೀಯ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಕೇವಲ ಕೆಲವು ಗುಂಪುಗಳನ್ನು, ಸಮಾಜದ ಕೆಲವು ಗುಂಪುಗಳಿಗೆ ಫೇವರ್ ಮಾಡುತ್ತೆ, ಬೇರೆಯವರನ್ನ ಅದು ಫೇವರ್ ಮಾಡಲ್ಲ ಅಂದಾಗಲೂ ಕೂಡ ಆರ್ಥಿಕ ಅಭಿವೃದ್ಧಿ ಅನ್ನುವಂತಹದ್ದು ಸಮರ್ಪಕವಾಗಿ ಆಗೋದಿಲ್ಲ. ಸೊ ಹಾಗಾಗಿ ರಾಜಕೀಯ ಬದಲಾವಣೆ ಮತ್ತು ಆರ್ಥಿಕ ಅಭಿವೃದ್ಧಿಗಳ ನಡುವೆ ಸಂಬಂಧವಿದೆ. ಇದರ ಕಡೆಗೆ ನಾವು ಗಮನವನ್ನು ಹರಿಸಬೇಕು ಅಂತ ಗ್ರೀರ್ ಮತ್ತು ಆರ್ಲಿಯನ್ಸ್ ಅಭಿಪ್ರಾಯವನ್ನು ಪಡ್ತಾರೆ ಅವರು. ಇನ್ನು ರಾಜಕೀಯ ಸಮಾಜಶಾಸ್ತ್ರಕ್ಕೆ ಅಪಾರವಾದಂತಹ ಕೊಡುಗೆ ಕೊಟ್ಟಂತಹವರು ಮತ್ತು ಇವತ್ತಿನ ಒಂದು ಏನು ಪೊಲಿಟಿಕಲ್ ಸೋಷಿಯಾಲಜಿ ಇದೆ ಅಷ್ಟೇ ಅಲ್ಲ, ಪೊಲಿಟಿಕಲ್ ಸೈನ್ಸ್ಗೂ ಕೂಡ ಸಾಕಷ್ಟು ಪ್ರಭಾವಿಸಿರುವಂತಹ ಇಬ್ಬರು ಚಿಂತಕರು ಅಂತ ಹೇಳಿದ್ರೆ ಮಾರ್ಟಿನ್ ಲಿಪ್ಸೆಟ್ ಮತ್ತು ರೈನ್ಹಾರ್ಡ್ ಬೆಂಡಿಕ್ಸ್ ಅನ್ನುವಂತಹ ಇಬ್ಬರು ಅಮೇರಿಕನ್ ಚಿಂತಕರುಗಳು, ಸಮಾಜಶಾಸ್ತ್ರಜ್ಞರು. ಈ ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಇವರಿಬ್ಬರ ಒಂದು ಅಧ್ಯಯನಗಳೇನಿದೆ ಇದು ಒಂದು ಏನು ಬಹಳ ಪ್ರಮುಖವಾದಂತಹ ತಿರುವನ್ನು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ನೀಡಿತು ಅಂತ ನಾವು ಹೇಳಬಹುದು ನಾವು. ಯಾಕೆ ಅಂತ ಹೇಳಿದ್ರೆ, ಇವರು ಆಗತಾನೇ ಬೆಳೀತಿದ್ದಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಗಳನ್ನು ಮತ್ತು ಸರ್ವೆ ಮೆಥಡ್ಗಳನ್ನು ಬಳಸಿಕೊಂಡು ಈ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮತದಾನ ವರ್ತನೆ ಹೇಗಿದೆ ಅನ್ನೋದ್ರ ಕಡೆಗೆ ಗಮನ ಹರಿಸ್ತಾರೆ ಅವರು. ಸೊ ಬೇರೆ ಬೇರೆ ಸಮುದಾಯಗಳಲ್ಲಿ ಮತ್ತು ರಾಷ್ಟ್ರಗಳಲ್ಲಿ ಮತದಾನ ವರ್ತನೆಯ ಬಗ್ಗೆ ಗಮನವನ್ನು ಹರಿಸಿದಂತಹ ಪ್ರಥಮ ಚಿಂತಕರುಗಳು ಅಂತ ಹೇಳ್ಬೋದು ನಾವು. ಸೊ ಮುಖ್ಯವಾಗಿ ಈ ಸಮುದಾಯಗಳಲ್ಲಿ ಮತ್ತು ರಾಷ್ಟ್ರಗಳಲ್ಲಿ ಮತದಾನ ವರ್ತನೆ ಹೇಗಿದೆ ಅನ್ನೋದನ್ನು ಗುರುತಿಸುವಂತಹದ್ದು. ಸೊ ರಾಷ್ಟ್ರಗಳು ಅಂತ ಹೇಳಿದ್ರೆ ಅದು ವಿವಿಧ ಸಮುದಾಯಗಳಿಂದ ಮಾಡಲ್ಪಟ್ಟಿರುತ್ತೆ. ಇದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನಾವು. ಯಾವುದೇ ಒಂದು ರಾಷ್ಟ್ರದಲ್ಲಿ ಒಂದೇ ಒಂದು ಸಮುದಾಯ ಇದೆ ಅಂತ ಹೇಳುವಂತಹದ್ದು ತೀರಾ ಅಪರೂಪದ ಒಂದು ಸನ್ನಿವೇಶ. ಸೊ ಈಗ ಫಾರ್ ಎಕ್ಸಾಂಪಲ್ ಭಾರತವನ್ನು ತೆಗೆದುಕೊಂಡ್ರೆ ಭಾರತ ವಿವಿಧ ರೀತಿಯ ಸಮುದಾಯಗಳಿಂದ ಮಾಡಲ್ಪಟ್ಟಿದೆ. ಬಟ್ ಭಾರತದ ಎಕ್ಸಾಂಪಲ್ ಬೇಡ, USA ಎಕ್ಸಾಂಪಲ್ ಅಂತ ತೆಗೆದುಕೊಳ್ಳೋಣ.
USA ಮುಖ್ಯವಾಗಿ ನಾವು ನೋಡುವಂತಹದ್ದು ಯಾವುದು ಕ್ರಿಶ್ಚಿಯನ್ ಸಮುದಾಯ ಫಾರ್ ಎಕ್ಸಾಂಪಲ್. ಬಟ್ ಎಲ್ಲ ಕ್ರಿಶ್ಚಿಯನರು ಒಂದೇ ರೀತಿ ಏನು ಮತದಾನವನ್ನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕ್ಯಾಥೋಲಿಕ್ಕರ ಒಂದು ಚಿಂತನೆಗೂ ಪ್ರಾಟೆಸ್ಟೆಂಟರ ಚಿಂತನೆಗೂ ಅಜಗಜಾಂತರ ವ್ಯತ್ಯಾಸ ಇರೋದನ್ನು ನಾವು ನೋಡ್ತೀವಿ ನಾವು. ಹಾಗೆಯೇ ಬೇರೆ ಸಮುದಾಯಗಳು ಇದೆ. ಫಾರ್ ಎಕ್ಸಾಂಪಲ್ ಬಿಳಿಯರು ಮತ್ತು ಕಪ್ಪು ಜನರು. ಬಟ್ ಈ ಕಪ್ಪು ಜನರು ಅಂತ ಹೇಳಿದಾಗ ಕೇವಲ ಎಲ್ಲ ಯಾರ್ಯಾರು ಬಿಳಿ ಬಣ್ಣ ಇಲ್ವೋ ಅವ್ರನ್ನೆಲ್ಲರೂ ಕಪ್ಪು ಜನರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಪ್ಪು ಜನರು ಅಂತ ಹೇಳಿದಾಗ ಆಫ್ರಿಕಾ ಮೂಲವನ್ನು ಹೊಂದಿರುವಂತಹ ಒಂದು ಗುಂಪಾದರೆ ಅದಲ್ಲದೆ ಅಮೆರಿಕಾದ ಸುತ್ತಮುತ್ತ ದೇಶಗಳಿಂದ ಬಂದಿರುವಂತಹ ಅನೇಕ ಜನರಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮೆಕ್ಸಿಕನ್ರು, ಹಿಸ್ಪ್ಯಾನಿಕ್ಸು, ಇವರುಗಳನ್ನು ಕೂಡ ನಾವು ಗುರುತಿಸ್ತೀವಿ ನಾವು. ಇವಾಗ ನವೆಂಬರ್ನಲ್ಲಿ ನಡೆಯುವಂತಹ ಅಮೆರಿಕಾದ ಎಲೆಕ್ಷನ್ನಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿರುವಂತಹ ಒಂದು ಸಮುದಾಯ ಅಂತ ಹೇಳಿದ್ರೆ ಭಾರತೀಯ ಮೂಲದ ಜನರ ಸಮುದಾಯ. ಸೊ ಈ ಜನ ಹೇಗೆ ಮತದಾನವನ್ನು ಮಾಡ್ತಾರೆ ಇದರ ಕಡೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಭಾರತೀಯರನ್ನೇ ತೆಗೆದುಕೊಳ್ಳೋಣ. ಅಮೆರಿಕಾದಲ್ಲಿ ಇರುವಂತಹ ಭಾರತೀಯರನ್ನು ತೆಗೆದುಕೊಂಡ್ರೆ ತೀರಾ ಇತ್ತೀಚಿನ ತನಕ ಭಾರತೀಯರು ಸಾಮಾನ್ಯವಾಗಿ ಡೆಮೊಕ್ರಾಟಿಕ್ ಪಕ್ಷಕ್ಕೆ ವೋಟ್ ಮಾಡ್ತಾ ಇದ್ದದನ್ನು ನಾವು ನೋಡ್ತೀವಿ ನಾವು. ಬಟ್ ಕಳೆದ ಚುನಾವಣೆಯಿಂದ ಈ ಭಾರತೀಯ ಸಮುದಾಯ ಸ್ವಲ್ಪ ಡಿಫರೆಂಟ್ ಆಗಿ ಅದು ರಿಪಬ್ಲಿಕನ್ಸು ಮತ್ತು ಯಾರಿಗೆ ಡೆಮೊಕ್ರಾಟ್ಸ್ ಇಬ್ಬರ ನಡುವೆ ಹಂಚಿ ಹೋಗಿರೋದನ್ನು ನಾವು ನೋಡ್ತಿದ್ದೀವಿ ನಾವು. ಸೊ ಅವರು ಒಟ್ಟಾರೆಯಾಗಿ ಮತದಾನ ಮಾಡ್ತಾರಾ ಅಥವಾ ಹಂಚೋಗೋದ್ರಿಂದ ಯಾರಿಗೆ ಅನುಕೂಲ ಆಗುತ್ತೆ, ಈ ಥರದ ಅಂಶಗಳ ಕಡೆಗೆ ಗಮನವನ್ನು ಹರಿಸುವಂಥದ್ದು. ಸೊ ಬೇಸಿಕಲಿ ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಏನು ಹೇಳ್ತೀರಿ ಅಂತ ಹೇಳಿದ್ರೆ ಸಮುದಾಯಗಳ ಮನೋಭಾವನೆ ಮತ್ತು ಅವರ ಅಭಿಪ್ರಾಯಗಳ ಬಗ್ಗೆ ಸಂಶೋಧನೆ ಮಾಡುವಂತಹದ್ದು ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ ಅವರು. ಸೊ ಭಾರತದಲ್ಲೂ ಅಷ್ಟೇ ಕೂಡ ತೀರಾ ಇತ್ತೀಚಿನ ತನಕ ಮುಸ್ಲಿಮರೆಲ್ಲರೂ ಕೂಡ ಏಕರೀತಿಯಲ್ಲಿ ಒಂದೇ ಪಾರ್ಟಿಗೆ ವೋಟ್ ಮಾಡ್ತಾರೆ ಎನ್ನುವಂತಹ ಒಂದು ಅಭಿಪ್ರಾಯ ನಮ್ಮಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಸಾಮಾನ್ಯ ಅಭಿಪ್ರಾಯ ಇತ್ತು. ಆದರೆ ಮತದಾನ ವರ್ತನೆ ಬಗ್ಗೆ ನಡೆದಂತಹ ಅಧ್ಯಯನಗಳು ಏನು ತೋರಿಸ್ಕೊಡ್ತಿದೆ ಅಂತ ಹೇಳಿದ್ರೆ ಹಾಗಾಗಬೇಕಾಗೇನಿಲ್ಲ. ಅದು ಅನೇಕ ಸಂದರ್ಭಗಳಲ್ಲಿ ಮುಸ್ಲಿಮರು ಬೇರೆಯವ್ರಿಗೂ ವೋಟ್ ಮಾಡ್ಬೋದು. ಬಹುಪಾಲು ಮುಸ್ಲಿಮರು ವೋಟ್ ಮಾಡುವಂತಹ ಪಾರ್ಟಿಗೇನೆ ಎಲ್ಲರೂ ವೋಟ್ ಮಾಡ್ತಾರೆ ಅಂತ ನಾವೇನು ಹೇಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಇದೆ ಅನ್ನೋದನ್ನು ಗುರುತಿಸಿದ್ದಾರೆ. ಇನ್ನು ಎರಡನೇದು ಲಿಪ್ಸೆಟ್ ಮತ್ತು ಬೆನಿಟಿಕ್ಸ್ ಗುರುತಿಸುವಂತಹದ್ದು ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಪ್ರಾಬಲ್ಯತೆ ಮತ್ತು ರಾಜಕೀಯ ನಿರ್ಣಯಗಳ ಕೇಂದ್ರೀಕರಣದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ರಾಜಕೀಯ ಸಮಾಜಶಾಸ್ತ್ರ. ಯಾಕೆ ಅಂತ ಹೇಳಿದ್ರೆ ಈ ರಾಜಕೀಯ ನಿರ್ಣಯಗಳು ವ್ಯಾಕ್ಯೂಮ್ನಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ನಿರ್ಣಯಗಳ ಮೇಲೆ ಸಾಮಾಜಿಕ ಮೌಲ್ಯಗಳ ಒಂದು ಪ್ರಭಾವ ಬೀರುತ್ತೆ, ಇತರ ಸಾಮಾಜಿಕ ಅಂಶಗಳ ಪ್ರಭಾವ ಬೀರುತ್ತೆ. ಅದರಲ್ಲೂ ಕೂಡ ಆರ್ಥಿಕ ಪ್ರಾಬಲ್ಯತೆಯ ಪ್ರಭಾವ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಸೊ ಈಗ ಭಾರತದಲ್ಲೇ ಸಾಮಾನ್ಯವಾಗಿ ನಾವು ಕೇಳುವಂತಹ ಒಂದು ಕೂಗು ಏನು ಅಂತ ಹೇಳಿದ್ರೆ ಸರ್ಕಾರಗಳು ಯಾವಾಗಲೂ ಕೂಡ ಬಂಡವಾಳಶಾಹಿಗಳಿಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ, ಬಡ ಜನರನ್ನು ಬಿಡುತ್ತೆ ಅಂತ ಹೇಳಿದಾಗ ಇಲ್ಲಿ ಆರ್ಥಿಕ ಪ್ರಾಬಲ್ಯತೆ ಹೇಗೆ ರಾಜಕೀಯ ನಿರ್ಣಯಗಳ ಮೇಲೆ ಪ್ರಭಾವ ಬೀರುತ್ತಿದೆ ಎನ್ನುವಂತಹ ಮಾತನ್ನ ಕಡೆಗೆ ಗಮನವನ್ನು ಹರಿಸುತ್ತೆ. ಅಷ್ಟೇ ಅಲ್ಲ, ಈ ರಾಜಕೀಯ ನಿರ್ಣಯಗಳು ಕೇಂದ್ರೀಕರಣಗೊಂಡಾಗ ಅಂದರೆ ಕೆಲವು ವ್ಯಕ್ತಿಗಳಲ್ಲೋ ಅಥವಾ ಫಾರ್ ಎಕ್ಸಾಂಪಲ್ ಭಾರತದಂತಹ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರನೇ ಹೆಚ್ಚು ಪ್ರಬಲವಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕ ಪ್ರಾಬಲ್ಯತೆಯ ಅಂಶ ಪ್ರಭಾವ ಇನ್ನೂ ಹೆಚ್ಚಾಗೋದನ್ನು ನಾವು ಕಾಣಬಹುದು. ಎಲ್ಲಿವರೆಗೂ ಕೂಡ ಭಾರತದಲ್ಲಿ ಏಕಪಕ್ಷ ಸಂಪೂರ್ಣ ಮೆಜಾರಿಟಿಯನ್ನು ಪಡೆದುಕೊಂಡು ಆಡಳಿತವನ್ನು ನಡೆಸ್ತಿತ್ತೋ ಆಗೆಲ್ಲವೂ ಕೂಡ ಆರ್ಥಿಕವಾಗಿ ಪ್ರಬಲವಾಗಿರುವಂತಹ ಗುಂಪುಗಳಿಗೆ ಸಹಕಾರಿಯಾಗಿತ್ತದು ಅನ್ನುವಂತಹ ಮಾತನ್ನು ನಾವು ಗುರುತಿಸ್ಕೊಂಡು ಹೋಗ್ಬೋದು ನಾವು. ಸೊ ಇದನ್ನು ಹೇಗೆ ನಾವು ಅಧ್ಯಯನ ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಲಭ್ಯವಿರುವಂತಹ ದಾಖಲೆಗಳು ಮತ್ತು ಬೇರೆ ಬೇರೆ ಮ್ಯಾಥಮೆಟಿಕಲ್ ಮಾಡೆಲ್ಸ್ಗಳ ಮೂಲಕ ಅಧ್ಯಯನ ಮಾಡ್ಬೋದು ಅಂತ ಕೂಡ ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಹೇಳ್ತಾರೆ. ಇಲ್ಲಿ ಗಮನಿಸಿ, ಯಾತಕ್ಕೆ ಇವರೊಂದು ಪರಿಣಾಮಕಾರಿಯಾದಂತಹ ತಿರುವನ್ನು ನೀಡಿದ್ರು ನಮ್ಮ ಅಧ್ಯಯನಕ್ಕೆ ಅಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ಯಾವ ಸಂಶೋಧನಾ ಅಂಶಗಳ ಕಡೆಗೆ ಗಮನ ಹರಿಸಬೇಕು ಅನ್ನೋದ್ರ ಕಡೆಗೆ ಕೂಡ ನಮಗೆ ಅವರು ಇದನ್ನು ಕೊಡ್ತಾ ಇದ್ದಾರೆ, ಏನು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನು ಮೂರನೇದಾಗಿ ಅವ್ರು ಗುರುತಿಸೋದು ಯಾವುದು ಅಂತ ಹೇಳಿದ್ರೆ ರಾಜಕೀಯ ಚಳುವಳಿಗಳು ಮತ್ತು ಹಿತಾಸಕ್ತಿ ಗುಂಪುಗಳ ಐಡಿಯಾಲಜಿ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕು ಅಂತ ಹೇಳ್ತಾರೆ ಅವರು. ಸೊ ರಾಜಕೀಯ ಚಳವಳಿಗಳು ಅಂತ ಹೇಳಿದ್ರೆ ರೈತ ಚಳವಳಿಗಳಿರಬಹುದು, ಅಥವಾ ಬುಡಕಟ್ಟು ಜನರ ಚಳವಳಿಗಳಿರಬಹುದು, ದಲಿತ ಚಳವಳಿಗಳಿರಬಹುದು, ಮಹಿಳಾ ಚಳವಳಿಗಳಿರಬಹುದು, ಯಾವುದಾದ್ರೂ ಆಗಬಹುದು. ಹಾಗೆಯೇ ಹಿತಾಸಕ್ತಿ ಗುಂಪುಗಳು ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಮುಂದೆ ನೋಡೋಣ. ಬಟ್ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ, ಲಾಬಿಗಳು ಅವುಗಳೆಲ್ಲವೂ ಕೂಡ ಬೇಸಿಕಲಿ
ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಕರಿತೀವಿ ನಾವು. ಸೊ ತಮ್ಮ ತಮ್ಮ ಹಿತವನ್ನ ಹಾಗೂ ಆಸಕ್ತಿಯನ್ನ ಕಾಪಾಡಿಕೊಳ್ಳಲು ಹುಟ್ಟಿಕೊಂಡಿರುವಂತಹ ಗುಂಪುಗಳು ಅಂತ ಹೇಳ್ಬೋದು ನಾವು. ಸೊ ಇದನ್ನು ಕೂಡ ನಾವು ದಾಖಲೆಗಳು ಮತ್ತು ಕಂಟೆಂಟ್ ಅನಾಲಿಸಿಸ್ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತಹ ಮಾತನ್ನ ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಹೇಳ್ತಾರೆ. ಸೊ ದಾಖಲೆಗಳು ಅಂದ್ರೆ ಏನು ಅಂತ ಗೊತ್ತು, ನಾವು ಸಂಶೋಧನಾ ವಿಧಾನದಲ್ಲಿ ನೋಡಿದ್ದೀವಿ. ಕಂಟೆಂಟ್ ಅನಾಲಿಸಿಸ್ ಅಂದ್ರೆ ಏನು? ಸೊ ಇದನ್ನ ಸಾಮಾನ್ಯವಾಗಿ ಹೀಗೆ ಗುರುತಿಸ್ತಾರೆ. ಕಂಟೆಂಟ್ ಅಂತ ಹೇಳಿದ್ರೇನು ವಿಷಯ, ಅನಾಲಿಸಿಸ್ ಅಂತ ಹೇಳಿದ್ರೇನು ವಿಶ್ಲೇಷಣೆ. ಸೊ ವಿಷಯ ವಿಶ್ಲೇಷಣೆ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ಸಂಶೋಧನಾ ವಿಧಾನ. ಯಾತಕ್ಕೆ ಬಳಸ್ತೀವಿ ಇದನ್ನ ಈಗ ಆಗಲೇ ದಾಖಲಾಗಿರುವಂತಹ ಸಂವಹನದಲ್ಲಿ ಕಂಡು ಬರುವಂತಹ ನಿರ್ದಿಷ್ಟ ಮಾದರಿಗಳನ್ನು ಗುರುತಿಸೋದಕ್ಕೋಸ್ಕರ ನಾವು ಬಳಸ್ತೀವಿ ನಾವು. ಸೊ ಕಂಟೆಂಟ್ ಅನಾಲಿಸಿಸ್ ಇಸ್ ಎ ರಿಸರ್ಚ್ ಮೆಥಡ್ ಯೂಸ್ ಟು ಐಡೆಂಟಿಫೈ ಪ್ಯಾಟರ್ನ್ಸ್ ಇನ್ ರೆಕಾರ್ಡೆಡ್ ಕಮ್ಯುನಿಕೇಶನ್. ರೆಕಾರ್ಡೆಡ್ ಕಮ್ಯುನಿಕೇಶನ್ ದಾಖಲಾಗಿರುವಂತಹ ಸಂವಹನ. ಸೊ ದಾಖಲಾಗಿರುವಂತಹ ಸಂವಹನ ಅಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ರಿಪೋರ್ಟ್ ಇರಬಹುದು, ಅಥವಾ ದೂರದರ್ಶನದಲ್ಲೋ ಅಥವಾ ರೇಡಿಯೋದಲ್ಲೋ ಬರುವಂತಹ ಭಾಷಣಗಳಿರಬಹುದು, ಬರೆಯಲ್ಪಟ್ಟಂತಹ ಪುಸ್ತಕಗಳಿರಬಹುದು, ರಾಜಕೀಯ ಪಕ್ಷಗಳ ಪ್ರಣಾಳಿಕೆ ಇರಬಹುದು, ಅಥವಾ ಔಪಚಾರಿಕ ಸನ್ನಿವೇಶಗಳಲ್ಲಿ ನಡೆಯುವಂತಹ ಚರ್ಚೆಗಳಿರಬಹುದು. ಸೇ ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟಲ್ಲಿ ನಡೆಯುವಂತಹ ಚರ್ಚೆಗಳು. ಸೊ ಈ ರೀತಿಯ ರೆಕಾರ್ಡೆಡ್ ಕಮ್ಯುನಿಕೇಷನ್ನ ನಾವು ಏನು ಅನಲೈಸ್ ಮಾಡಿದಾಗ, ಅಂದರೆ ಅಲ್ಲಿ ಬರುವಂತಹ ಚರ್ಚೆಯ ವಿಷಯಗಳನ್ನು ಮತ್ತು ಜನರು ಬಳಸುವಂತಹ, ರಾಜಕೀಯ ಪಕ್ಷದ ಜನರು ಬಳಸುವಂತಹ ಪದಗಳನ್ನು ನಾವು ವಿಶ್ಲೇಷಿಸಿದಾಗ ನಮಗೆ ಒಂದು ನಿರ್ದಿಷ್ಟವಾದಂತಹ ಪ್ಯಾಟ್ರನ್ ಕಂಡುಬರುತ್ತದು. ಸೊ ಹಾಗಾಗಿ ಈ ಪ್ಯಾಟ್ರನ್ನ ಮೂಲಕ ನಾವು ಏನು ಮಾಡ್ತೀವಿ, ಈ ಕಂಟೆಂಟ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ನಾವು ಸಿಸ್ಟಮ್ಯಾಟಿಕಲಿ ಕಲೆಕ್ಟ್ ಡೇಟಾ ಫ್ರಮ್ ಎ ಸೆಟ್ ಆಫ್ ಟೆಕ್ಸ್ಟ್ ವಿಚ್ ಕ್ಯಾನ್ ಬಿ ರಿಟನ್, ಓರಲ್ ಆರ್ ವಿಷುಯಲ್. ಸೊ ವ್ಯವಸ್ಥಿತವಾಗಿ ನಾವೇನು ಮಾಡ್ತೀವಿ, ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾವಾಗ ಇದು ಸಂಶೋಧನೆ ಅನ್ನಿಸ್ಕೊಳ್ಳುತ್ತೆ, ವ್ಯವಸ್ಥಿತವಾಗಿ ನಾವು ಮಾಹಿತಿಯನ್ನು ಸಂಗ್ರಹಿಸಿದಾಗ. ಯಾವುದರಿಂದ? ಫ್ರಮ್ ಎ ಸೆಟ್ ಆಫ್, ಒಂದು ಗುಂಪು, ಯಾವುದದು ಟೆಕ್ಸ್ಟ್, ಯಾವುದೇ ಇದನ್ನ ಟೆಕ್ಸ್ಟ್ಗಳಿರಬಹುದು. ಈ ಟೆಕ್ಸ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ರೆ ಪ್ರಿಂಟ್ ಆಗಿರುವಂತಹ ಪುಸ್ತಕ ಅಂತ ಪರಿಗಣಿಸ್ತೀವಿ. ಹಾಗೇನಾಗಬೇಕಾಗಿಲ್ಲ. ಇಲ್ಲಿ ಕಂಟೆಂಟ್ ಅನಾಲಿಸಿಸ್ಲಿ ಟೆಕ್ಸ್ಟ್ ಅಂತ ಹೇಳಿದ್ರೆ ಆ ಟೆಕ್ಸ್ಟ್ ರಿಟರ್ನ್ ಬರೆಯಲ್ಪಟ್ಟದ್ದಾಗಿರಬಹುದು, ಓರಲ್ ಮೌಖಿಕವಾಗಿರಬಹುದು, ಆರ್ ವಿಷುಯಲ್ ಅಥವಾ ದೃಶ್ಯವಾಗಿರಬಹುದು. ಇಲ್ಲಿ ವಿಷುಯಲ್ ಅಂತ ಹೇಳಿದಾಗ ನಾನು ಆಗಲೇ ಹೇಳಿದೆ ಒಂದು ದೂರದರ್ಶನ ಅಂತ ಹೇಳಿದೆ ನಾನು. ಬಟ್ ದೂರದರ್ಶನನೇ ಆಗಬೇಕಾಗಿಲ್ಲ, ಈವನ್ ಫೋಟೋಸ್ ಕೂಡ ಆಗಬಹುದು. ಸೇ ಫಾರ್ ಎಕ್ಸಾಂಪಲ್ ಜನ ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಇದ್ರ ಕಡೆಗೆ ಗಮನವನ್ನು ಹರಿಸುವಂತಹದ್ದು. ಸೊ ಹಾಗಾಗಿ ಈ ಕಂಟೆಂಟ್ ಅನಾಲಿಸಿಸ್ನಲ್ಲಿ ನಾವೇನು ನೋಡ್ತೀವಿ, ನಾವು ಬುಕ್ಸು, ನ್ಯೂಸ್ ಪೇಪರ್ಸು ಮತ್ತು ಮ್ಯಾಗಝಿನ್ಸ್ ಇವೆಲ್ಲ ರಿಟರ್ನ್ ಟೆಕ್ಸ್ಟ್ ನಾವು ಗುರುತಿಸೋ ಹಾಗೆ. ಸ್ಪೀಚಸ್ ಆ್ಯಂಡ್ ಇಂಟರ್ವ್ಯೂಸ್ ಇವುಗಳು ಕೂಡ ಏನು ರಿಟರ್ನ್ ಆಗಿರಬಹುದು ಅಥವಾ ಓರಲ್ ಆಗಿರಬಹುದು. ವೆಬ್ ಕಂಟೆಂಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್. ಸೊ ಇಂಟರ್ನೆಟ್ನಲ್ಲಿ ಜನ ಬರೆಯುವಂತಹ ಬ್ಲಾಗ್ಗಳಿರಬಹುದು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕುವಂತಹ ಅವರ ಪೋಸ್ಟ್ಗಳಿರಬಹುದು. ಫೋಟೋಗ್ರಾಫ್ಸ್ ಮತ್ತು ಫಿಲಮ್ಸ್ ಆಗಿರಬಹುದು. ಇವೆಲ್ಲವೂ ಕೂಡ ಇದರಲ್ಲಿ ಸೇರ್ಕೊಳ್ಳೋದನ್ನು ನಾವು ನೋಡ್ತೀವಿ ನಾವು. ಸೊ ಸಹಜವಾಗಿಯೇ ಈ ಕಂಟೆಂಟ್ ಅನಾಲಿಸಿಸ್ ಏನಾಗಿರಬಹುದು, ಅದು ಸಂಖ್ಯಾತ್ಮಕವಾಗಿರಬಹುದು ಅಥವಾ ಗುಣಾತ್ಮಕವಾಗಿರಬಹುದು. ಸಂಖ್ಯಾತ್ಮಕವಾದಾಗ ನಾವೇನು ಮಾಡ್ತೀವಿ, ನಾವು ಅದು ಮುಖ್ಯವಾಗಿ ನಮ್ಮ ಗಮನ ಯಾವುದರ ಕಡೆಗೆ ಇರುತ್ತೆ, ಕೌಂಟ್ ಮಾಡೋದ್ರ ಕಡೆಗೆ, ಸಂಖ್ಯೆಯನ್ನು ಎಣಿಸುವುದರ ಕಡೆಗಿರುತ್ತೆ, ಮತ್ತು ಎಷ್ಟಿದೆ ಅಂತ. ಒಂದು ಸಿಂಪಲ್ ಉದಾಹರಣೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಯಾರೋ ಒಬ್ಬರು ಪಾಠ ಮಾಡುವಂತಹ ಟೀಚರು ಸೇ ಫಾರ್ ಎಕ್ಸಾಂಪಲ್ ಬಟ್ ಅನ್ನುವಂತಹ ಪದನ ಎಷ್ಟು ಸಲ ಹೇಳ್ತಾನೆ ಅಂತ ನೀವು ಕೂತ್ಕೊಂಡು ಗುರುತಾಗ್ತಿರಲ್ವಾ. ಹಾಗಂದ್ರೆ, ಹಾಗಂತಂದ್ರೆ, ಅಂತಂತಂದ್ರೆ, ಈ ಥರದ್ದನ್ನೆಲ್ಲ ನಾವು ಕೂತ್ಕೊಂಡು ಗುರುತಾಕಿಸ್ತೀವಲ್ವ. ಇದೆಲ್ಲ ಕ್ವಾಂಟಿಟೇಟಿವ್ ಅಥವಾ ಕ್ವಾಲಿಟೇಟಿವ್ ಆಗಿರಬಹುದು. ಸೊ ಅದನ್ನು ಕ್ವಾಲಿಟೇಟಿವ್ ಆದಾಗ ಏನು ಮಾಡ್ತೀವಿ, ಯಾವ ಟೆಕ್ಸ್ಟ್ಗಳನ್ನು ನಾವು ವಿಶ್ಲೇಷಣೆ ಮಾಡ್ತಿದ್ದೀವೋ ಅದು ಯಾವ ರೀತಿ ವ್ಯಾಖ್ಯಾನಿಸಲ್ಪಟ್ಟಿದೆ ಮತ್ತು ಜನ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಕಡೆಗೆ ಗಮನವನ್ನು ಹರಿಸ್ಬೋದು. ಸೊ ಸಹಜವಾಗಿಯೇ ಕ್ವಾಂಟಿಟೇಟಿವ್ ಇರಬಹುದು ಅಥವಾ ಕ್ವಾಲಿಟೇಟಿವ್ ಇರಬಹುದು, ಎರಡರಲ್ಲೂ ಕೂಡ ನಾವೇನು ಮಾಡ್ತೀವಿ, ನಾವು ಕೆಲವು ಕೋಡ್ ವರ್ಡ್ಸ್ಗಳನ್ನು ಅಥವಾ ಥೀಮ್ಸನ್ನು ಅಥವಾ ಕಾನ್ಸೆಪ್ಟ್ಸನ್ನು ಗುರುತಿಸಿ ಅದನ್ನು ನಾವೇನು ಮಾಡ್ತೀವಿ, ನಾವು ವಿಶ್ಲೇಷಣೆ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಸೊ ಹಾಗಾಗಿ ಈಗ ಕೆಲವೊಮ್ಮೆ ನೀವು ಗಮನಿಸ್ಬೋದು, ನೀವು ಬಜೆಟನ್ನು ಅಥವಾ ಯಾವುದಾದ್ರು ಒಂದು ರಾಜಕೀಯ ಭಾಷಣ ಆದಮೇಲಿಂದ ನ್ಯೂಸ್ ಪೇಪರ್ಗಳು ಹೇಳ್ತಾರೆ ಏನಂತ ಹೇಳಿದ್ರೆ, ಇದೊಂದು ತುಂಬ ಪ್ರಮುಖವಾದಂತಹ ಅಂಶ. ಯಾಕೆ ಅಂತ ಹೇಳಿದ್ರೆ, ಈ
ಒಂದು ಪರ್ಟಿಕ್ಯುಲರ್ ಸ್ಪೀಚ್ನಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂತಹ ಪದವನ್ನು 48 ಸಾರಿ ಬಳಸಿದ್ರು. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂತಹ ಒಂದು ಏನು ಬೇಸ್ ಮೇಲೆ ತಮ್ಮ ಒಂದು ಎಲೆಕ್ಷನ್ನ ಪ್ರಾರಂಭಿಸೋದಕ್ಕೆ, ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸೋದಕ್ಕೆ ಪ್ರೈಮ್ ಮಿನಿಸ್ಟರ್ ಇಷ್ಟಪಡ್ತಾರೆ. ಈ ರೀತಿ ಬೇರೆ ಬೇರೆ ಇರ್ಬೋದು, ಅಥವಾ ಹಿಂದುತ್ವ ಅನ್ನುವಂತಹ ಪದ ಇರಬಹುದು, ಅಥವಾ ಪಾರ್ಟಿಷನ್ ಅನ್ನುವಂತಹ ಪದ ಇರ್ಬೋದು, ಸಾಮರಸ್ಯತೆ ಅನ್ನುವಂತಹ ಪದ ಇರ್ಬೋದು. ಈ ಥರ ಬೇರೆ ಬೇರೆ ಕೋಡ್ ವರ್ಡ್ಸ್ಗಳನ್ನು ಅಥವಾ ಥೀಮ್ಸ್ಗಳನ್ನು ಅಥವಾ ಕಾನ್ಸೆಪ್ಟ್ಸ್ಗಳ ಕಡೆಗೆ ಗಮನವನ್ನು ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಸ್ವಚ್ಛ ಭಾರತ ಅನ್ನುವಂತಹ ಥೀಮ್ ಇರಬಹುದು, ಅಥವಾ ನಾವು ಸಂವಿಧಾನವನ್ನು ನಾವು ಗೌರವಿಸಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರಬಹುದು. ಈ ರೀತಿ ಬೇರೆ ಬೇರೆ ಅಂಶಗಳನ್ನು ತೆಗೆದುಕೊಂಡು ಇದನ್ನು ನಾವು ಕಂಟೆಂಟ್ ಅನಲೈಸಿಸ್ ಮಾಡೋದನ್ನು ನಾವು ನೋಡ್ತೀವಿ. ನಾವು ಈ ಕಂಟೆಂಟ್ ಅನಾಲಿಸಿಸ್ ಕೇವಲ ರಾಜಕೀಯ ಸಮಾಜಶಾಸ್ತ್ರದಲ್ಲಿ ಮಾತ್ರ ಯೂಸ್ ಆಗುತ್ತೆ ಅಂತ ನಾವೇನು ಹೇಳಬೇಕಾಗಿಲ್ಲ. ಈವನ್ ಬೇರೆ ಸನ್ನಿವೇಶಗಳಲ್ಲೂ ಕೂಡ ಅದನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಇದಿದೆಯಲ್ಲ, ಯಾವುದು ಸ್ತ್ರೀವಾದಿಗಳು ಕೂಡ ಇದನ್ನು ಈ ಕಂಟೆಂಟ್ ಅನಾಲಿಸಿಸ್ ಮಾಡೋದನ್ನು ನಾವು ಗಮನಿಸ್ತೀವಿ. ನಾವು ಇದಲ್ಲದೆ ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಪ್ರಕಾರ ಏನು ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳು, ಸ್ವಯಂ ಸೇವಾ ಸಂಘಗಳು, ಸ್ವಲ್ಪ ಜನಾಧಿಪತ್ಯ ಆಲಿಗಾರ್ಕಿ ಅಂತ ಏನು ಹೇಳ್ತೀವಿ ಅದು, ಮತ್ತು ರಾಜಕೀಯ ವರ್ತನೆಯ ಮಾನಸಿಕ ಅಂಶಗಳು, ಇವುಗಳ ಬಗ್ಗೆ ಕೂಡ ರಾಜಕೀಯ ಸಮಾಜಶಾಸ್ತ್ರ ಗಮನವನ್ನು ಹರಿಸುತ್ತೆ ಅಂತ ಹೇಳ್ತಾರೆ. ಸೊ ಈ ರಾಜಕೀಯ ಪಕ್ಷಗಳ ಪಾತ್ರ ತುಂಬಾ ಇಂಪಾರ್ಟೆಂಟು. ಪಾಲ್ ಬ್ರಾಸ್ ಅನ್ನುವಂತಹ ಒಬ್ಬ ಅಮೆರಿಕನ್ ಸಮಾಜಶಾಸ್ತ್ರಜ್ಞ ಏನು ಮಾಡ್ದ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಡಾಮಿನೇಷನ್ ಹೇಗೆ ಉಳಿಸ್ಕೊತು ಮತ್ತು ಕಾಂಗ್ರೆಸ್ ಪಕ್ಷದ ರಚನೆ ಹೇಗಿದೆ ಅನ್ನೋದ್ರ ಬಗ್ಗೆನೇ ಒಂದು ಸುಮಾರು 300-320 ಪೇಜ್ನ ಒಂದು ಪುಸ್ತಕವನ್ನು ಆತ ಬರೆದ ಅವನು. ಸೊ ಅದನ್ನು ಬರೆದು ಅದರ ಆಧಾರದ ಮೇಲೆ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ನೆಹರು ಕಾಲದಲ್ಲಿ ಹೇಗಿತ್ತು, ಇಂದಿರಾ ಗಾಂಧಿ ಕಾಲದಲ್ಲಿ ಹೇಗಿತ್ತು ಅನ್ನೋದ್ರ ಕಡೆಗೆ ಗಮನ ಹರಿಸಿರೋದನ್ನು ನಾವು ನೋಡ್ತೀವಿ. ನಾವು ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿ BJP ಬಗ್ಗೆ ಈ ರೀತಿಯ ಅನೇಕ ಒಂದು ಅಧ್ಯಯನಗಳು ನಡೀತಿರೋದನ್ನು ನಾವು ನೋಡ್ತೀವಿ. ನಾವು ಹಾಗೆಯೇ ಸ್ವಯಂ ಸೇವಾ ಸಂಘಗಳು, ಇವುಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂತಹದ್ದು ಕೂಡ ತುಂಬ ಇಂಪಾರ್ಟೆಂಟು. ಉದಾಹರಣೆಗೆ ಒಂದು HD ಶೌರಿ ಎನ್ನುವಂತಹವರು ನಂಗೆ ನೆನಪಿರೋ ಹಾಗೆ ಕಾಮನ್ ಕಲೆಕ್ಟಿವ್ ಅಂತಾನೋ ಏನೋ ಒಂದು ಸ್ವಯಂ ಸೇವಾ ಸಂಘವನ್ನು ಮಾಡ್ಕೊಂಡಿದ್ರು ಅವರು. ಆ ಹೆಸರು ಸ್ವಲ್ಪ ಡೌಟ್ಫುಲ್ಲು, ಬಟ್ ಅರುಣ್ ಶೌರಿ ಎನ್ನುವಂತಹ ಫೇಮಸ್ ಜರ್ನಲಿಸ್ಟ್ ಏನಿದ್ರು ಅವರ ತಂದೆ. ಸೊ ಇವರ ಸ್ವಯಂ ಸೇವಾ ಸಂಘ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬರೋದಕ್ಕೆ ಸಾಕಷ್ಟು ಕಾರ್ಯನಿರ್ವಹಿಸಿದ್ದನ್ನು ನಾವು ನೋಡ್ತೀವಿ. ನಾವು ಹಾಗೆಯೇ ಸ್ವಲ್ಪ ಜನಾಧಿಪತ್ಯ ಆಲಿಗಾರ್ಕಿ, ಅನೇಕ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಅದು ಏನಾಗಿರುತ್ತೆ, ಸೀಮಿತವಾಗಿಬಿಟ್ಟಿರುತ್ತೆ. ಅಷ್ಟೇ ಅಲ್ಲ, ರಾಜಕೀಯ ವರ್ತನೆಯ ಮಾನಸಿಕ ಅಂಶಗಳು. ಸೊ ರಾಜಕೀಯ ಸಮಾಜಶಾಸ್ತ್ರ ಅಂದಾಗ ಮನಃಶಾಸ್ತ್ರೀಯ ಟೆಸ್ಟ್ಗಳನ್ನು ನಾವು ಬಿಟ್ಬಿಡ್ತೀವಿ ಅಂತೇನಿಲ್ಲ. ಸೊ ಹಾಗಾಗಿ ದಾಖಲೆಗಳ ಅಧ್ಯಯನ, ಅಭಿಪ್ರಾಯಗಳ ಅಧ್ಯಯನ, ಮನಃಶಾಸ್ತ್ರೀಯ ಟೆಸ್ಟ್ಗಳು, ಇವುಗಳ ಕಡೆ ಕೂಡ ಗಮನವನ್ನು ಹರಿಸೋದನ್ನು ನಾವು ನೋಡ್ತೀವಿ. ನಾವು ಇನ್ನು ಸರ್ಕಾರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಓದಿದ್ರೆ ಸಾಲದು, ಅಧ್ಯಯನ ಮಾಡಿದ್ರೆ ಸಾಲದು. ಸರ್ಕಾರ ಮತ್ತು ಅಧಿಕಾರಶಾಹಿ ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಸೊ ಇದು ಕೂಡ ದಾಖಲೆಗಳು ಮತ್ತು ಮನೋಭಿಪ್ರಾಯ ಸಂಶೋಧನೆ, ಅಭಿಪ್ರಾಯ ಸಂಶೋಧನೆ ಮೂಲಕ ನಾವು ಗುರುತಿಸ್ಕೊಳ್ಬಹುದು ಅಂತ ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಹೇಳ್ತಾರೆ ಅವರು. ಇದು ಲಿಪ್ಸೆಟ್ ಮತ್ತು ಬೆಂಡಿಕ್ಸ್ ಜಾಯಿಂಟ್ ಆಗಿ ಹೇಳಿದಂತಹದ್ದು. ಇದಲ್ಲದೆ ಲಿಪ್ಸೆಟ್ ಮುಂದುವರಿದು ಈ ಕೆಳಗಿನ ಅಂಶಗಳ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡಬೇಕು ರಾಜಕೀಯ ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ತಾರೆ. ಬಹುಪಾಲು ಈಗಾಗಲೇ ಕವರ್ ಆಗಿದೆ, ಬಟ್ ಅದನ್ನೇ ಬೇರೆ ಬೇರೆ ವರ್ಡ್ಸಲ್ಲಿ ಹೇಳ್ತಾರೆ. ಸೊ ವ್ಯಾಪ್ತಿಯನ್ನು ಗುರುತಿಸಬೇಕಾದ್ರೆ ಈಗಾಗಲೇ ನೀವು ನೋಡಿರಬಹುದು, ಒಂದು ನಿರ್ದಿಷ್ಟವಾದಂತಹ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ಬಹುಶಃ ಈ ಮಾರ್ಟಿನ್ ಲಿಪ್ಸೆಟ್ ಅವರ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಏನದು, ಚುನಾವಣಾ ಅಥವಾ ಮತದಾನದ ವರ್ತನೆ, ತೀವ್ರಗಾಮಿ ರಾಜಕೀಯ ಚಳುವಳಿಗಳು. ಇಲ್ಲಿ ಬರೀ ಸ್ವಯಂ ಸೇವಾ, ಅಲ್ಲಿ ಹಿಂದಿನ ಸ್ಲೈಡ್ನಲ್ಲಿ ನಾವು ಸ್ವಯಂ ಸೇವಾ ಸಂಘಗಳ ಬಗ್ಗೆ ನಾವು ಗಮನವನ್ನು ಹರಿಸಿದ್ವಿ ನಾವು. ಬಟ್ ಲಿಪ್ಸೆಟ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಬರೀ ಅಷ್ಟೇ ಅಲ್ಲ, ಈ ತೀವ್ರಗಾಮಿ ರಾಜಕೀಯ ಚಳುವಳಿಗಳು ಕೂಡ ಅತ್ಯಂತ ಒಂದು ಹೆಚ್ಚಿನ ಮಟ್ಟದ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಇದು ಸತ್ಯ. ಅದು ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಎಲ್ಲೆಲ್ಲಿ ನಕ್ಸಲೀಯ ಚಳುವಳಿ ತುಂಬ ಡಾಮಿನೆಂಟ್ ಆಗಿತ್ತೋ ಅಲ್ಲಿ ಮತದಾನ ಸಾಂಪ್ರದಾಯಿಕವಾಗಿ ಕಡಿಮೆ ಇದ್ದದನ್ನು ನೋಡ್ತೀವಿ. ಅಥವಾ ಕಾಶ್ಮೀರದಲ್ಲಿ ಚುನಾವಣೆಗಳಲ್ಲಿ ಮತದಾನದ ಸಂಖ್ಯೆ ತುಂಬ ಕಡಿಮೆ ಇರೋದನ್ನು ನೋಡ್ತೀವಿ. ಯಾಕೆಂದರೆ ಅಲ್ಲಿ ತೀವ್ರಗಾಮಿ ರಾಜಕೀಯ ಚಳವಳಿ ನಡೀತಿರೋದು. ತೀವ್ರಗಾಮಿ ಅಷ್ಟೇ ಅಲ್ಲ, ಅದು ಟೆರರಿಸ್ಟ್, ಭಯೋತ್ಪಾದಕ ಚಳವಳಿ ನಡೀತಿರೋದನ್ನು ನೋಡ್ತೀವಿ. ಇನ್ನು ಮೂರನೇ ಇಂಪಾರ್ಟೆಂಟ್, ಇದು ತುಂಬ ಚೆನ್ನಾಗಿದೆ, ಅಧಿಕಾರಶಾಹಿಯ ರಾಜಕೀಯ. ಬ್ಯೂರೋಕ್ರಾಟ್ಸ್ ಕೂಡ ರಾಜಕೀಯವನ್ನು ಮಾಡ್ತಾರೆ, ಅದರ ಕಡೆ ಕೂಡ ಗಮನವನ್ನು ಹರಿಸ್ತಾರೆ ಅವರು.
ಸ್ವಯಂ ಸೇವಾ ಸಂಘಟನೆಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತ ನಾವು ಅಧ್ಯಯನ ಮಾಡಿದ್ರೆ ಸಾಲದು. ಅದರ ಜೊತೆಗೆ ಸ್ವಯಂ ಸೇವಾ ಸಂಘಟನೆಗಳ ಆಂತರಿಕ ಆಡಳಿತದ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಅವರ ಐಡಿಯಾಲಜಿ ಏನು, ಅಲ್ಲಿನ ಅಧಿಕಾರ ರಚನೆ ಹೇಗಿದೆ, ಅಲ್ಲಿನ ರಾಜಕೀಯ ರಚನೆ ಹೇಗಿದೆ ಅನ್ನೋದ್ರ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ ಅವರು. ಆ್ಯಂಡ್ ಇನ್ನೆರಡು ಪ್ರಾಬಲ್ಯತೆ, ನ್ಯಾಯಸಮ್ಮತತೆ ಮತ್ತು ಪರಿಣಾಮಕಾರಿತ್ವ, ಇದು ನಾವೀಗಾಗಲೇ ನಾವು ಅಧ್ಯಯನವನ್ನು ಮಾಡಿದ್ದೀವಿ ನಾವು. ಸೊ ಇದೆಲ್ಲವನ್ನ ಕೂಡ ಒಟ್ಟುಗೂಡಿಸ್ಕೊಂಡು ನಾವು ನೋಡೋ ಹಾಗಿದ್ರೆ ಒಂದು ನಿರ್ದಿಷ್ಟವಾದಂತಹ ಪ್ಯಾಟರ್ನ್ ಬರಬಹುದು ಅನ್ನುವಂತಹದ್ದು ಈ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದಂತಹ ಮಾರಿಸ್ ದುವರ್ಜೆ ಅವರ ಒಂದು ಆರ್ಗ್ಯುಮೆಂಟು. ಸೊ ಬೇಸಿಕಲಿ ರಾಜಕೀಯ ಸಮಾಜಶಾಸ್ತ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲ ಗುಂಪುಗಳಲ್ಲೂ ಕಂಡುಬರುವಂತಹ ಒಂದು ಪ್ರಾಬಲ್ಯತೆಯ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತೆ. ನಿನ್ನೆಯ ಲೆಕ್ಚರ್ನಲ್ಲಿ ನಾವು ನೋಡಿದ್ವಲ್ಲ, ಗವರ್ನರ್ ಆ್ಯಂಡ್ ಗವರ್ನ್ಡ್ ಅಂತ, ಆಳುವವರು ಮತ್ತು ಆಳಲ್ಪಡುವವರು ಇವರ ನಡುವೆ ಇರುವಂತಹ ಸಂಬಂಧಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಗುಂಪಿನಲ್ಲೂ ಕೂಡ ನಾವು ಐಕ್ಯತೆ ಮತ್ತು ಸಂಘರ್ಷವನ್ನು ಕಾಣಬಹುದು. ಜನ ಒಟ್ಟಾಗಿರ್ತಾರೆ, ಆದರೆ ಅಲ್ಲಿ ಸಂಘರ್ಷವೂ ಕೂಡ ಇರುತ್ತೆ. ಸೊ ಪ್ರತಿಯೊಂದು ಗುಂಪು ಏನಾಗಿರುತ್ತೆ, ರಾಜಕೀಯ ಚಟುವಟಿಕೆಯ ಕೇಂದ್ರವಾಗಿರುತ್ತೆ. ಹಾಗಾಗಿ ಅದರ ಕಡೆಗೆ ಗಮನವನ್ನು ಹರಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅವರು. ಇದಲ್ಲದೆ ರಾಜಕೀಯ ರಚನೆ ಕೂಡ, ನಾವು ರಚನೆಯ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕು ಅಂತ ಹೇಳ್ತಾರೆ. ಸೊ ಈ ರಾಜಕೀಯ ರಚನೆ ಎರಡು ವಿಧವಾಗಿರುತ್ತೆ, ಒಂದು ಭೌತಿಕವಾದಂಥದ್ದು, ಮತ್ತೊಂದು ಸಾಮಾಜಿಕವಾಗಿರುವಂತಹದ್ದು. ಸೊ ಭೌತಿಕ ಅಂತ ಹೇಳಿದಾಗ ಭೌಗೋಳಿಕವಾಗಿ ಕೆಲವು ರಾಜಕೀಯ ರಚನೆಗಳು ಸೀಮಿತವಾಗಿರಬಹುದು, ಅಥವಾ ಜನಸಂಖ್ಯಾ ರಚನೆ. ಸೊ ನಿರ್ದಿಷ್ಟವಾದಂತಹ ಒಂದು ಪಕ್ಷದಲ್ಲಿ ಕೇವಲ ಯುವಕರೇ ಇರಬಹುದು, ಫಾರ್ ಎಕ್ಸಾಂಪಲ್, ಅಥವಾ ಬರೀ ವಿದ್ಯಾವಂತರೇ ಇರಬಹುದು. ಈ ಥರದ್ದನ್ನು ನಾವು ನೋಡ್ತೀವಿ ನಾವು. ಇದಲ್ಲದೆ ಅದರ ಸಾಮಾಜಿಕ ರಚನೆಯೂ ಕೂಡ ತುಂಬ ಇಂಪಾರ್ಟೆಂಟು. ಅಲ್ಲಿ ಆ ರಾಜಕೀಯ ಗುಂಪಿನ ತಾಂತ್ರಿಕ ಕೌಶಲ್ಯತೆಗಳು, ಯಾವ ಸಂಸ್ಥೆಗಳಿದೆ ಮತ್ತು ಸಂಸ್ಕೃತಿ ಏನಿದೆ, ಇದು ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅಂತ ಮಾರಿಸ್ ದುವರ್ಜೆ ಹೇಳ್ತಾರೆ. ಸೊ ಒಂದು ಭೌಗೋಳಿಕ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಪ್ರಾದೇಶಿಕ ಪಕ್ಷಗಳು. ಸೊ ಜನತಾದಳ ಎಸ್ ಅನ್ನುವಂತಹದ್ದು ಮೇಲುನೋಟಕ್ಕಷ್ಟೇ ಅನೇಕ ರಾಜ್ಯಗಳಲ್ಲಿ ಇರುವಂತಹದ್ದು, ಬಟ್ ವಾಸ್ತವವಾಗಿ ಅದು ಕರ್ನಾಟಕಕ್ಕೆ ಸೀಮಿತವಾಗಿರುವಂತಹದ್ದು. ಹಾಗೆಯೇ ಜನಸಂಖ್ಯಾ ರಚನೆ, ನಿರ್ದಿಷ್ಟ ಜಾತಿಯ, ನಿರ್ದಿಷ್ಟ ಮತಧರ್ಮದ ಜನ ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ವೋಟ್ ಮಾಡ್ತಾರೆ ಅಥವಾ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಈ ಥರದ ಅಂಶಗಳನ್ನು ನಾವು ಗುರುತಿಸ್ಬೋದು ನಾವು. ಹಾಗೆಯೇ ಸಾಮಾಜಿಕವಾಗೂ ಕೂಡ ತಾಂತ್ರಿಕ ಕೌಶಲ್ಯತೆಗಳನ್ನು, ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟು. ಸೊ 2014ರಲ್ಲಿ ಮೊದಲನೇ ಸಲ ನರೇಂದ್ರ ಮೋದಿ ಸರ್ಕಾರ ಗೆದ್ದಾಗ ಈ ಟೆಕ್ನಿಕಲ್ ಸ್ಕಿಲ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾತ್ರವನ್ನು ನಿರ್ವಹಿಸಿತು. ಸಾಮಾಜಿಕ ಮಾಧ್ಯಮಗಳನ್ನು ಅವ್ರು ಹೇಗೆ ಬಳಸ್ಕೊಂಡ್ರು ಅಥವಾ ಅಂತ ನಾವು ನೋಡ್ಬೋದು, ಅಥವಾ ವಿರೋಧ ಪಕ್ಷಗಳು ಅದನ್ನು ಹೇಗೆ ಬಳಸ್ಕೊಳ್ಳೋದ್ರಲ್ಲಿ ಅಸಫಲವಾದವು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡ್ಬೋದು. ಹಾಗೆಯೇ ಸಂಸ್ಕೃತಿ, ಯಾವ ರೀತಿಯ ಸಾಂಸ್ಕೃತಿಕ ಚಿಂತನೆಯನ್ನು ಆ ಪರ್ಟಿಕ್ಯುಲರ್ ಪಕ್ಷನ ಅಥವಾ ಗುಂಪು ಹೊಂದಿದೆ ಅನ್ನುವಂಥದ್ದು. ಸೊ ಈ ಥರದ ಅಂಶಗಳ ಕಡೆಗೆ ಗಮನವನ್ನು ಹರಿಸ್ತಾರೆ. ಅದಲ್ಲದೆ ದುವರ್ಜೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜಕೀಯ ವಿರೋಧಕ್ಕೆ ಕಾರಣಗಳೇನು ಅದ್ರ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕು. ಅದು ವೈಯಕ್ತಿಕನ ಅಥವಾ ಯಾವುದಾದ್ರೂ ಸಾಮಾಜಿಕವಾದಂತಹ ಆರ್ಥಿಕವಾದಂತಹ ಅಂಶ ಇದೆಯಾ, ಈ ಥರದ ಅಂಶಗಳ ಕಡೆ ಕೂಡ ಗಮನವನ್ನು ಹರಿಸಬೇಕು ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಏನು ಅಂತ ಹೇಳಿದ್ರೆ, ರಾಜಕೀಯ ಸಮಾಜಶಾಸ್ತ್ರ ಐಕ್ಯತೆ ಮತ್ತು ಸಂಘರ್ಷದ ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತೆ ಅನ್ನೋದು ಮಾರಿಸ್ ದುವರ್ಜೆ ಅವರ ಆರ್ಗ್ಯುಮೆಂಟು. ಸೊ ಒಂದು ಸಮಾಜದಲ್ಲಿ ರಾಜಕೀಯವಾದಂತಹ ಚಟುವಟಿಕೆಗಳು ಅಥವಾ ರಾಜಕೀಯವಾದಂತಹ ಕ್ರಿಯೆಗಳು ಹೇಗೆ ಅಲ್ಲಿ ಐಕ್ಯತೆ ಮತ್ತು ಸಂಘರ್ಷಕ್ಕೆ ಕಾರಣವಾಗುತ್ತೆ, ಐಕ್ಯತೆ ಮತ್ತು ಸಂಘರ್ಷಕ್ಕೆ, ಐಕ್ಯತೆ ಅಥವಾ ಸಂಘರ್ಷಕ್ಕೆ ಕಾರಣವಾಗುತ್ತೆ, ಮತ್ತು ಅದರ ಪರಿಣಾಮಗಳೇನು ಅನ್ನೋದನ್ನು ಅಧ್ಯಯನ ಮಾಡುತ್ತೆ ಅನ್ನೋದನ್ನು ಮಾರಿಸ್ ದುವರ್ಜೆ ಹೇಳ್ತಾರೆ. ಇಲ್ಲದೇ ಕೆಲವರು ಏನು ಹೇಳಿದ್ದಾರೆ ಅಂದರೆ, ಒಂದಷ್ಟು ಪಾಯಿಂಟ್ಸ್ ಹೇಳ್ತಾರೆ. ಇದೆಲ್ಲ ತುಂಬ ಸಿಂಪಲ್ ಆಗಿರುವಂತಹ ಪಾಯಿಂಟ್ಸ್, ಈಗಾಗಲೇ ನಾವು ಕವರ್ ಮಾಡಿದ್ದೀವಿ. ಬಟ್ ಜಸ್ಟ್ ಒಂದು ಇದಕ್ಕೋಸ್ಕರ, ಏನು ರೀಕ್ಯಾಪ್ಗೋಸ್ಕರ ನೋಡಿ. ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿ ಕಡೆಗೆ ಗಮನ ಹರಿಸುತ್ತೆ ಅಂತ ಹೇಳ್ತಾರೆ. ರಾಜಕೀಯ ಗಣ್ಯರು ಮತ್ತು ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸುತ್ತೆ. ಸಮಾಜ ಮತ್ತು ಪ್ರಾಬಲ್ಯತೆ, ಸಾಮುದಾಯಿಕ ಪ್ರಾಬಲ್ಯತೆ, ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳು, ಈಗಳ ಬಗ್ಗೆ ಇದು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ರಾಜಕೀಯ ಸಮಾಜಶಾಸ್ತ್ರ ಅನ್ನುವಂತಹದ್ದು ಪ್ರಾಬಲ್ಯತೆಯ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತೆ. ಈ ಪ್ರಾಬಲ್ಯತೆಯ ಸಂಬಂಧಗಳು ಹೇಗೆ ಐಕ್ಯತೆಯನ್ನು ತರಬಹುದು ಅಥವಾ ಸಂಘರ್ಷಕ್ಕೆ ಕಾರಣವಾಗಬಹುದು ಅನ್ನೋದ್ರ ಕಡೆಗೆ ಅದು ಗಮನವನ್ನು ಹರಿಸುತ್ತೆ. ಇದು ನಮ್ಗೆ ಯಾವಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾವು ಥಿಯರೀಸನ್ನು ತೆಗೆದುಕೊಂಡಾಗ. ಸೊ ಇದಿಷ್ಟು ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿ. ಸೊ ಪ್ರಾರಂಭದಲ್ಲಿ ನಾವೇನು ಹೇಳಿದ್ವಿ, ನಾವು ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿ ಅಸ್ಪಷ್ಟ, ಗೊಂದಲ, ಅದನ್ನು ಗುರುತಿಸೋದು ಕಷ್ಟಕರ ಅಂತ ನೋಡಿದ್ವಿ. ಬಟ್ ಆದರೆ
ಬೇರೆ ಬೇರೆ ಚಿಂತಕರುಗಳ ಅಭಿಪ್ರಾಯಗಳನ್ನು ನಾವು ನೋಡಿದಾಗ ಎಸ್ಪೆಷಲಿ ಮಾರಿಸ್ ದುವರ್ಜೆ ಅವರು ಅದನ್ನು ಸಮಪ್ ಮಾಡಿರೋದನ್ನು, ಅದರ ಸಾರಾಂಶ ಕೊಟ್ಟಿರೋದನ್ನು ನೋಡಿದಾಗ ರಾಜಕೀಯ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ನಾವು ಆಲ್ಮೋಸ್ಟ್ ಆಲ್ ಸ್ಪಷ್ಟವಾಗಿ ಗುರುತಿಸ್ಬೋದು. ಅದರ ಒಳಗಡೆ ಏನು ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗೆ ಅವಕಾಶ ಇದೆ. ಬಟ್ ಆ ಚರ್ಚೆಗೆ ಅವಕಾಶ ಇರೋದ್ರಿಂದ ಸಂಶೋಧನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದೊಂದು ಅಧ್ಯಯನ ಶಾಸ್ತ್ರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ರಾಜಕೀಯ ಸಮಾಜಶಾಸ್ತ್ರ ಈ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಅಧ್ಯಯನ ಕ್ಷೇತ್ರವಾಗಿ ಬೆಳೀತಾ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸ್ಬೋದು. ಇವತ್ತಿನ ದಿನ ಅಂತೂ ಇಡೀ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಒಂದು ರಾಜಕೀಯ ಬದಲಾವಣೆಗಳಾಗ್ತಾ ಇರೋದನ್ನು ನೋಡ್ತೀವಿ ನಾವು. ಕಳೆದ ಕೆಲವು ದಶಕಗಳಲ್ಲಿ ಎಡಪಂಥೀಯವಾದಂತಹ ಒಂದು ಚಿಂತನೆ ತುಂಬ ಡಾಮಿನೆಂಟ್ ಆಗಿತ್ತು. ಬಟ್ ಇವತ್ತಿನ ದಿನ ಅದನ್ನು ಬಲಪಂಥೀಯರು ಎಲ್ಲ ದೇಶಗಳಲ್ಲೂ ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಜನರು ಒಟ್ಟುಗೂಡುತ್ತಿದ್ದಾರೆ ಮತ್ತು ಗುಂಪುಗಳ ನಡುವೆ ಸಂಘರ್ಷ ಉಂಟಾಗ್ತಿದೆ. ಸೊ ಇದರ ಕಾರಣಗಳೇನು, ಪರಿಣಾಮಗಳೇನು ಅಂತ ಅಧ್ಯಯನ ಮಾಡೋದಕ್ಕೆ ಇಂದಿನ ದಿನಗಳಲ್ಲಂತೂ ಹೆಚ್ಚಿನ ಅವಕಾಶಗಳಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಥ್ಯಾಂಕ್ ಯು.